ಹಾಸ್ಯ ಸಾಹಿತಿ ನಿವೃತ್ತ ಶಿಕ್ಷಕ ಚಂದ್ರಶೇಖರ್ ಅವರಿಗೆ ಅಭಿನಂದನೆ ಹಾಗೂ ಚಂದ್ರಬಿಂಬ ಅಭಿನಂದನಾ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಪಟ್ಟಣದ ಸಾಹಿತ್ಯ ಭವನದಲ್ಲಿ ನಡೆಯಿತು. ಶ್ರೀ ಚಂದ್ರಶೇಖರ ಅಭಿನಂದನಾ ಸಮಿತಿ ಆಯೋಜಿಸಿದ್ದ ಈ ಕಾರ್ಯಕ್ರಮವನ್ನು ಪಾಂಡುಪುರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಪ್ರಾರಂಭಿಸಲಾಯಿತು. ಸುತ್ತೂರು ಕ್ಷೇತ್ರದ ಪೀಠಾಧ್ಯಕ್ಷ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಹಾಗೂ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಯಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮಾಜಿ ಶಾಸಕ ಪುಟ್ಟರಾಜು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಾಗ್ಮಿ ಹಾಗೂ ಪೂತಿನ ಟ್ರಸ್ಟ್ ಅಧ್ಯಕ್ಷ ಎಂ ಕೃಷ್ಣೇಗೌಡ ಅವರು ಚಂದ್ರಬಿಂಬ ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಚಂದ್ರಶೇಖರಯ್ಯ ಕುರಿತು ಅಭಿನಂದನಾ ಭಾಷಣ ಮಾಡಿದರು. ಸಾಹಿತಿ ಪ್ರೊಫೆಸರ್ ಬಿ ನಾರಾಯಣಗೌಡ ಅವರು ಉದ್ಘಾಟಿಸಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಈ ವೇಳೆ ಲಂಡನ್ನ ಮಹಾದೇವ ಸೇರಿದಂತೆ ಕಸಾಪ ಅಧ್ಯಕ್ಷ ಮೇಣಗರ ಪ್ರಕಾಶ್, ಬೇವಂಕುಪ್ಪೆ ನಾಗಲಿಂಗೌಡ ಸೇರಿದಂತೆ ಹಲವರು ಭಾಗವಹಿಸಿದರು. ನಾಮ ಕೋಟಿಗಳನ್ನು ಮೀಟಿ ಎಲೆಯ ಬಿರಿಯ ಭಾವರೀಟಿ ಎಲೆಯ ಬಿರಿಯ ಭಾವರೀಟಿ ಓ ನನ್ನ ಚೇತನ ಆಗುಲಿ ಅನಿಕೇತನ ಓ ಅಭಿನಂದನಾ ಕಾರ್ಯಕ್ರಮ ಇದೀಗ ಪೂಜ್ಯ ಶ್ರೀಗಳ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿಕೊಳ್ಳಲಾಗ್ತದೆ. ಆಭರಣಗಳನ್ನು ಧಾರಣೆ ಮಾಡಿರುವುದರ ಜೊತೆಗೆ ಸೋದರ ಭಾವ, ನಂಬಿಕೆ, ಕಾರ್ಯ ಶ್ರದ್ಧೆ ಇವೆಲ್ಲವನ್ನ ಮೈಗೂಡಿಸಿಕೊಂಡು ಸುಮಾರು 36 ವರ್ಷಗಳ ಕಾಲ ವಿದ್ಯಾರ್ಥಿಗಳ ಅಂತರಂಗವನ್ನು ತೆರೆದು ಅಕ್ಷರವನ್ನು ಬಿತ್ತಿದವರು ನಮ್ಮ ಶ್ರೀ ಚಂದ್ರಶೇಖರಯ್ಯ ಅವರು. ಚಂದ್ರಶೇಖರಯ್ಯ ಎಂದರೆ ಕುಂತಿ ಬೆಟ್ಟ, ಕುಂತಿ ಬೆಟ್ಟ ಎಂದರೆ ಚಂದ್ರಶೇಖರಯ್ಯ ಎನ್ನುವ ಒಟ್ಟಿಗೆ ಖ್ಯಾತಿಯನ್ನ ಪಡೆದವರು ಚಂದ್ರಶೇಖರಯ್ಯ. ಡಾನ್ ಬಾಸ್ಕೋ ಅನ್ನುವಂತ ಒಬ್ಬ ಶಿಕ್ಷಣ ತಜ್ಞ, ಪಾಶ್ಚಾತ್ಯ ಶಿಕ್ಷಣ ತಜ್ಞ ಒಂದು ಮಾತು ಹೇಳ್ತಾರೆ, ಮಕ್ಕಳ ಮನಸ್ಸೆಂಬ ಬಿಳಿಯ ಹಾಳೆಯ ಮೇಲೆ ಸದಾ ಒಳ್ಳೆಯದನ್ನು ಬರೆ. ಪೋಷಕರಾಗಲಿ ಮಕ್ಕಳ ಮನಸ್ಸಿನ ಮೇಲೆ ಸದಾ ಒಳ್ಳೆಯದನ್ನು ಬರೆಯದೇ ಇದ್ದರೆ ಒಂದೊಂದು ಹೋಗಲು ಸಮರ್ಥರಾಗುತ್ತೀರಿ ಅಂತ ಹೇಳ್ತಾನೆ ನಮ್ಮ ಚಂದ್ರಶೇಖರಯ್ಯನವರು. ಮಕ್ಕಳ ಮನಸ್ಸಿನ ಮೇಲೆ ಒಳ್ಳೆಯದನ್ನೇ ಬರಲು 36 ವರ್ಷಗಳ ಕಾಲ ಮಕ್ಕಳ ಮನಸ್ಸನ್ನು ಹದಗೊಳಿಸುವುದು, ಸ್ಪರ್ಧಾತ್ಮಕ ಜಗತ್ತಿಗೆ ಸ್ಪರ್ಧಾಳುಗಳನ್ನು ರೂಪಿಸುವುದು. ಇವತ್ತು ಎಷ್ಟೋ 100,000 ವಿದ್ಯಾರ್ಥಿಗಳು ಅವರಿದ್ದಾರೆ, ಸುಂದರವಾದ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಚಂದ್ರಬಿಂಬ ಕೃತಿಯ ಲೋಕಾರ್ಪಣೆಯನ್ನ ಇದೀಗ ನಮ್ಮ ಶ್ರೀಯುತ ಪ್ರೊಫೆಸರ್ ಕೃಷ್ಣೇಗೌಡರವರು ತಮ್ಮ ಮುಂದೆ ಲೋಕಾರ್ಪಣೆಯನ್ನುಗೊಳಿಸ್ತಾ ಇದ್ದಾರೆ. ಬಹಳ ವಿಶೇಷವಾದಂತಹ ಈ ಒಂದು ಕೃತಿಯನ್ನ ಇದೀಗ ತಮ್ಮ ಮುಂದೆ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ.
ಈ ಒಂದು ಕೃತಿಯನ್ನ ಲೋಕಾರ್ಪಣೆಯನ್ನ ಮಾಡಲಾಗ್ತದೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ಒಂದು ಸಂದರ್ಭದಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ. ಚಂದ್ರು 75ರ ಸಂಭ್ರಮದ ಈ ಒಂದು ಚಂದ್ರ ಬಿಂಬದ ಕೃತಿ ಲೋಕಾರ್ಪಣೆಯ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಅರವತ್ತಕ್ಕೆ ಅರಳೋ ಮರಳೋ ಮಾತು ಸುಳ್ಳಪ್ಪ, 75ರ ಯುವಕ ಅರಳಿ ಮೆರೆಯೋ ಪ್ರತಿಭೆ ಈ ಮೇಷ್ಟ್ರಪ್ಪ. 60ಕ್ಕೆ ಅರಳೋ ಮರಳೋ ಸ್ಥಿಮಿತಕ್ಕೆ ಬರಕ್ಕಾಗ್ತಾ ಇಲ್ಲ. ಸುಮಾರು 20 ವರ್ಷಗಳ ಹಿಂದೆ ಇದೇ ಪಕ್ಕದ ಪ್ರಾಂಗಣದಲ್ಲಿ ನಾವು ಸುತ್ತೂರು ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಯಂತಿಯನ್ನ ಸನ್ಮಾನ್ಯ ಪುಟ್ಟರಾಜ್ ಅವರ ನೇತೃತ್ವದಲ್ಲಿ ಮಾಡಿದ್ವಿ. ಅದಾದ ನಂತರ ಅದೇ ಪ್ರಾಂಗಣದ ಸಮೀಪದಲ್ಲಿ ಸುತ್ತೂರು ಶ್ರೀಗಳನ್ನು ನೋಡ್ತಿದ್ದೀವಿ ಅಂತಲೇ ನನಗೆ ತುಂಬಾ ಎಮೋಷನಲ್ ಆಗ್ತದೆ. ಯೋಗಿ ಇವ್ರು ದೊಡ್ಡವರು, ಇವ್ರು ಶ್ರೀಮಂತರು, ಇವ್ರು ಬಡವರು. ಅವರೆಷ್ಟೋ ಮನೆಗಳಿಗೆ ಪೂಜೆಗೆ ಹೋಗ್ತಾರೆ, ಭಾರಿ ಶ್ರೀಮಂತರ ಮನೆಗೂ ಹೋಗ್ತಾರೆ, ಅತ್ಯಂತ ಬಡವ ಮನೆಗೂ ಹೋಗ್ತಾರೆ. ಅವ್ರ ಮನೆಯಲ್ಲಿ ಹೆಚ್ಚೊತ್ತು ಪೂಜೆ ಮಾಡಲ್ಲ, ಇವ್ರ ಮನೆ ಕಡಿಮೆ ಹೊತ್ತು ಪೂಜೆ ಮಾಡಲ್ಲ. ಇವ್ರ ಮನೆಯಲ್ಲೂ ಅಷ್ಟು ತಿಂದು ಪ್ರಸಾದ ಸ್ವೀಕರಿಸಿ ಬರ್ತಾರೆ. ಅಷ್ಟೇ ಸಂತೋಷವಾಗಿ ಸಮಾಧಾನವಾಗಿ ಅದೇ ಪ್ರಸನ್ನ ಬಂದವರೆಲ್ಲರನ್ನೂ ಮಾತಾಡಿಸಿ ಎಲ್ಲರಿಗೂ ದರ್ಶನ ಕೊಟ್ಟು ಹೋಗ್ತಾರೆ. ಅದೊಂದು ಸಮಾಧಾನದ ಸ್ಥಿತಿ. ಅದರಿಂದನೇ ಒಂದು ವಾರದಲ್ಲಿ ನಮ್ಮಲ್ಲಿ ಬಹಳ ಜನಕ್ಕೆ ಸುತ್ತೂರು ಮಠ ಅಂದ್ರೆ ಏನು, ದೇಶಿಕೇಂದ್ರ ಸ್ವಾಮಿ ಯಾರು ಏನು ಗೊತ್ತಿರಲಿಲ್ಲ. ನನಗೆ ಇವತ್ತು ಪುಟ್ಟರಾಜು ಅವರು ಇಬ್ಬರು ಜೊತೆ ನೋಡಿದಾಗ ಸಾಲು 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 ಅವರ ನೆನಪಿನ ಚಿತ್ರ ನನ್ನ ಕಣ್ಮುಂದೆ ಬಂದು ಹೋಗ್ತಾ ಇದೆ. ಅದಾದ್ಮೇಲೆ ಆ ಪ್ರಕರಣ ಆ ಘಟನೆ ಮುಗಿದ ಮೇಲೆ ಪಾಂಡವಪುರದ ಎಲ್ಲ ಜನರನ್ನ ಕರೆದು ಸುತ್ತೂರು ಮಠದಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡಿದ್ರು. ನಿಮ್ಗೆ ಗೊತ್ತಾಯಿಲ್ಲ, 3,000 ಜನ ಪಾಂಡವಪುರದಿಂದ ಹೋಗಿದ್ದವರು ಸನ್ಮಾನ ಮಾಡಿಸ್ಕೊಳ್ಬೇಕು. ಅಷ್ಟು ಜನರನ್ನ ಮೈಮುಟ್ಟಿ ಮಾತಾಡಿಸಿದ್ರು ಮಹಾಸ್ವಾಮಿ. ಅದರಿಂದ ಕ್ಷಮಿಸಿ, ನನಗೆ ಇಲ್ಲಿ ಮಾತಾಡುವಾಗ ಈ ಪೀಠಿಕೆ ಬೇಕಿತ್ತೋ ಇಲ್ವೋ, ಆದ್ರೆ ಅದನ್ನ ಮಾತಾಡಿ ಹೊರಗೆ ಹಾಕ್ತಿದ್ರೆ ನಾನು ಮುಂದೆ ಮಾತಾಡೋಕೆ ಆಗ್ತಿರ್ಲಿಲ್ಲ. ಅದರಿಂದ ಅದನ್ನ ಮಾತಾಡ್ಬೇಕಾಯ್ತು. ನಾನು ಇಲ್ಲಿದ್ದಾರೆ, ಅವ್ರಿಗೆ ಪಾಂಡವಪುರದ ಬೀದಿ ಬೀದಿಗಳು ಗೊತ್ತು, ಇಲ್ಲಿರೋ ಒಳ್ಳೆಯವ್ರು ಕೆಟ್ಟವರೆಲ್ಲ ಗೊತ್ತು, ಒಳ್ಳೆಯವ್ರು ಕೆಟ್ಟದ್ದೆಲ್ಲ ಗೊತ್ತು, ಒಳ್ಳೆಯವರು ಕೆಟ್ಟವರು ಎಲ್ಲ ಗೊತ್ತು. ಅವರು ಪೂಜ್ಯರದೇ ಮನಸ್ಸಿದ್ದಾರೆ. ಅದೊಂದು ಸಂಭ್ರಮ ನಮಗೆ. ಖ್ಯಾತಲಿ ರಮಣರಿದ್ದಾರೆ, ಈಗ ನೋಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದು ಇತ್ತು. ನೆನಪಾಯ್ತು, ಹೇಳದೆ ಹೋಗಿದ್ದಿದ್ರೆ ನಾನು ಮುಂದೆ ಮಾತಾಡೋಕೆ ಆಗ್ತಿರಲಿಲ್ಲ. ಅದರಿಂದ ಅದನ್ನು ಹೇಳಿದೆ. ಓದು, ವಿದ್ಯೆ, ದುಡ್ಡು, ಆಸ್ತಿ, ಚಾಕರಿ, ಸಂಬಳ, ಸವಲತ್ತು, ಅಧಿಕಾರ ಇವೆಲ್ಲ ಬಂದ ಹಾಗೆ ಬೇಡ 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 ಅಂದ್ರೂ ಅಹಂಕಾರ ಬರ್ತದೆ. ನಾನು ಭಾವಿಸಿದ್ದೇನೆ, ಮನುಷ್ಯನ ಬದುಕಿನ ಬಹಳ ದೊಡ್ಡ ಅರ್ಥ ಏನಂದ್ರೆ, ಇವೆಲ್ಲವುಗಳಿಂದ, ನಮ್ಮ ಓದಿನಿಂದ, ನಮ್ಮ ವಿದ್ಯೆಯಿಂದ, ನಮ್ಮ ಸಂಬಳದಿಂದ, ನಮ್ಮ ಸಂಪಾದನೆಯಿಂದ, ನಮ್ಮ ರೂಪಿನಿಂದ, ನಮ್ಮ ಯೌವನದಿಂದ, ನಮ್ಮ ಶಕ್ತಿಯಿಂದ, ಇವೆಲ್ಲದರಿಂದಲೂ ಸಂಚಯವಾಗುವಂತಹ ಅಹಂಕಾರವನ್ನು ಕಳೆದುಕೊಳ್ಳೋದೇ ಬದುಕಿನ ಪ್ರಯಾಣ. ಆವಾಗ 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 ಈ ಅಹಂಕಾರ ಬರ್ತಾನೆ ಇರ್ತದೆ ಮನಸ್ಸಿಗೆ. ಆವಾಗ ಆವಾಗ ಆವಾಗಲೇ ಹೊಡೆದಾಗದೆ ಇದ್ರೆ ಅದನ್ನ ನಮಗೆ ಗೊತ್ತಿಲ್ಲದಂತ ದುಷ್ಟರಾಗುತ್ತೆ. ನಮ್ಗೆ ಗೊತ್ತಿರೋದಿಲ್ಲ ನಾವು ಎಷ್ಟು ದುಷ್ಟರಾಗಿದ್ದೀವಿ ಅಂತ. ಯಾತಕ್ಕೆ ಈ ಮಾತುಗಳಿಂದ ಆರಂಭ ಮಾಡಿದ್ದೀವಿ ಅಂದ್ರೆ, ಅಂಥದ್ದೊಂದು ಅಹಂಕಾರ ತಲೆ ಎತ್ತದ ಹಾಗೆ ನೋಡ್ಬಿಟ್ಟು ಚಂದ್ರಶೇಖರ್ ಯಾವ ಕಾರಣಕ್ಕಾದ್ರೂ
ಮನುಷ್ಯನ ಒಳಗೆ ಬರಬಹುದಾದಂತಹ ಅಹಂಕಾರವನ್ನ ತನ್ನೊಳಗೆ ತಲೆ ಎತ್ತದ ಹಾಗೆ ನೋಡಿಕೊಂಡವರು ಚಂದ್ರಶೇಖರ್. ಇದೊಂದು ಬಹಳ ದೊಡ್ಡ ಮನಸ್ಥಿತಿ. ಇದು ನಾನೇ ಯೋಚನೆ ಮಾಡ್ತೀನಿ, ಇವತ್ತು ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ನಾನು ಪ್ರಯತ್ನ ಪಟ್ಟರೆ ಚಂದ್ರಶೇಖರ್ ಅವ್ರ ತರ ಆಗ್ಬೋದಾ? ಪ್ರಯತ್ನ ಪಟ್ಟರೆ ಅವ್ರ ತರ ಆಗ್ಬೋದಾ? ಯಾವುದೋ ಒಂದು ಸಮಾರಂಭಕ್ಕೆ ಹೋಗ್ತೀವಿ, ನಮ್ಮ ಅಹಂ ಎಂತದ್ದು ಅಂದ್ರೆ ಆ ಸಮಾರಂಭದ ಮುಖ್ಯಸ್ಥ ನಮ್ಮನ್ನು ಮಾತಾಡಿಸ್ತಾ ಇದ್ರೆ ನಮ್ಗೆ ಮೇಲೆ ಹೋಗೋ ಮನ್ಸ್ಬರಲ್ಲ. ಆಮೇಲೆ ಮಾತಾಡ್ತಾ ಇದ್ರೆ ನಮ್ಗೆ ಯಾಕೋ ಗೌರವ ಸಲ್ಲಿಲ್ಲ ಅಂತ ಅನ್ಸುತ್ತೆ. ಅವ್ರು ಕಾಣದೇ ಇದ್ರೆ, ಅವ್ರು ಮಾತಾಡ್ತಾ ಇದ್ರೆ, ನಮ್ಮ ಬಗ್ಗೆ ಅವ್ರು ಮಾತಾಡದೇ ಇದ್ರೆ, ಆವಾಗ ನಾವು ದೇಶವರಿಗೆ ಮಾತಾಡ್ತೀವಿ, ಪರವಾಗಿಲ್ಲಪ್ಪ ನಾವ್ ಎಲ್ಬೇಕಾದ್ರೂ ಕೂತೀವಿ ಅಂತ ಅಂತೀವಿ. ಅದು ನಿಜವಾಗಿ ಅವ್ರು ನಮ್ಮನ್ನು ಮಾತಾಡಿಸ್ಬೇಕು, ನಮ್ಗೆ ಗೌರವಿಸ್ಬೇಕು ಅಂತ ಇರುತ್ತೆ. ಚಂದ್ರಶೇಖರ್ ಯಾವುದೋ ಸಮಾರಂಭಕ್ಕೆ ಹೋಗ್ತಾರೆ, ಪ್ರಜ್ಞಾಪೂರ್ವಕ ಒಬ್ಬ ಸಾಮಾನ್ಯ ತರ ಇರ್ತಾರೆ. ಪದ್ಯ, ಶ್ರೀಸಾಮಾನ್ಯನೇ ಭಗವನ್ಮಾನ್ಯ, ಶ್ರೀಸಾಮಾನ್ಯನೇ ಭಗವದ್ಧನ್ಯ. ತಾನೇ ವಾಲಂಟರಿಲಿ, ಪ್ರಜ್ಞಾಪೂರ್ವಕವಾಗಿ, ಕಾನ್ಶಿಯಸ್ಲಿ ಸಾಮಾನ್ಯನಾಗೋದು ಬಹಳ ದೊಡ್ಡ ಸವಾಲು. ಅಸಾಮಾನ್ಯರಾಗೋದು ಪ್ರಯತ್ನ ಪಡ್ತೀವಿ. ನಾವೆಲ್ಲ ಹೋದಾಗ 4 ಜನ ನಮಸ್ಕಾರ ಅನ್ಬೇಕು, 4 ಜನ ಇದು ತಿಳ್ಕೋಬೇಕು, 4 ಜನ ಹೆದರ್ಕೋಬೇಕು, ಅವೆಲ್ಲ ನಮ್ಗೆ ಇಷ್ಟ. ನಾವು ದಾರಿಯಲ್ಲಿ ಹೋಗುವಾಗ ಯಾರನ್ನ ದೊಡ್ಡವ್ರು ಬಂದು ಅಂತ ದೂರ ನಿಂತ್ರೆ ನಮ್ಗೆ ಸಂತೋಷ ಆಗ್ತದೆ. ನಮ್ಮ ಒಳಗಿನ ಅಹಂಕಾರ ತೃಪ್ತಿ ಆಗ್ತಾ ಇರುತ್ತೆ. ಆದ್ರೆ ನಮ್ಮನ್ನು ಯಾರು ಕೇರ್ ಮಾಡದೇ ಇದ್ರು ಕೂಡ ನಾವು ಪ್ರಸನ್ನರಾಗಿರೋದು ಬಹಳ ಕಷ್ಟ. ಚಂದ್ರಶೇಖರ್ ಸಾಧ್ಯ ಇಲ್ಲ. ಅದು ನನಗೆ ಸಾಧ್ಯನಾ ಅಂತ ಯೋಚನೆ ಮಾಡಿ, ಅದು ನಿಮಗೆ ಸಾಧ್ಯನಾ ಅಂತ ಯೋಚನೆ ಮಾಡಿ. ಇನ್ನೊಂದು ಪ್ರಶ್ನೆ ಇದೆ ನನಗೆ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ಕಾಲಾನುಕಾಲದಿಂದ, ಕಾಲಾಂತರದಿಂದ ಎಲ್ಲ ಯೋಗಿಗಳು, ದೊಡ್ಡವರು ಪ್ರಶ್ನೆ ಕೇಳ್ಕೊಂಡು ಅವರವರಿಗೆ ತೋಚಿದ ಉತ್ತರ ಹೇಳ್ಕೊಂಡು ಬಂದಿದ್ದಾರೆ. ಏನಂದ್ರೆ, ಸಜ್ಜನರಿಗೆ ಕಷ್ಟಗಳಿಗೆ ಯಾಕೆ ಬರ್ತಾರೆ? ಒಂದು ಬಹಳ ದೊಡ್ಡ ಪ್ರಶ್ನೆ, ಬಹಳ ಕಾಲದಿಂದ ಇದೆ. ನಾನು ಒಂದು ಡಿಸ್ಕಸ್ ಕೇಳ್ತಾ ಇದ್ದೆ. ರಾಮ ಕೃಷ್ಣ ಎಲ್ಲರೂ ನಾವು ಪೂಜೆ ಮಾಡ್ತೇವೆ. ನೀವು ಯೋಚನೆ ಮಾಡಿ, ರಾಮನಂತ ಕೃಷ್ಣನಂತ ಲೈಫ್ ಬೇಕಾ ನಿಮ್ಗೆ? ಅವರ ಜೀವನ ಇಟ್ ವಾಸ್ ಎ ಡಿಸಾಸ್ಟರ್. ರಾಮನ ಬದುಕು ಎಂತ ದಾರುಣವಾದ ಬದುಕು. ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ, ಇಡೀ ಅಯೋಧ್ಯೆ ಸಂಭ್ರಮದಿಂದ, ಸಡಗರದಿಂದ, ಸಂತೋಷದಿಂದ ಕೂಗಾಡ್ತಾ ಇದೆ. ರಾಮ ಕೂಡ ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಅಂತ ಸಿದ್ಧವಾಗಿದ್ದಾರೆ. ಯಾರೋ ಇಟ್ಟ ಮುಹೂರ್ತ ಅಲ್ಲ, ವಸಿಷ್ಠರು ಇಟ್ಟ ಮುಹೂರ್ತ. ದೇವರ್ಷಿ ವಸಿಷ್ಠ, ಅವರಿಗೆ ಭೂತ ಭವಿಷ್ಯತ್ ವರ್ತಮಾನಗಳು ಎಲ್ಲ ಜ್ಞಾನವೂ ಇದ್ದಂತ ಮಹರ್ಷಿಯವರು. ಅವರಿಟ್ಟ ಮುಹೂರ್ತದಲ್ಲಿ ರಾಮನ ಪಟ್ಟಾಭಿಷೇಕ. ಅಲ್ಲಿ ಬಯಸದೆ ಬಂದದ್ದು ಲಿಂಗಭೋಗಂತೆ. ಭಗವಂತನಿಗೆ ಪ್ರೀತಿ ಆಗುವಂತ ರೀತಿಯಲ್ಲಿ ಬಹುಶಃ ಅವರ 76ನೇಯ ಒಂದು ವರ್ಧಂತಿ ಇವತ್ತು ನಡೀತಾ ಇರ್ತಕ್ಕಂತಹದ್ದು ಸಂತೋಷ ಸಂಗತಿ. ಅದೊಂದು ಯೋಗ ಅಂತ ಕೂಡ ಭಾವಿಸಬೇಕು. ಪಾಂಡವಪುರ ಅನೇಕ ಕಾರಣಗಳಿಗಾಗಿ ಪ್ರಸಿದ್ಧಿಯಾಗಿರ್ತಕ್ಕಂತಹದ್ದು. ಇಲ್ಲಿ ದೇವಾಲಯಗಳಿರ್ಬೋದು, ನಿಸರ್ಗ ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲ ಕಾರಣಗಳಿಂದಾಗಿ ಒಂದು ಮಂಡ್ಯ ಜಿಲ್ಲೆಯಲ್ಲೇ ಪ್ರಮುಖವಾದಂತಹ ಕ್ಷೇತ್ರ. ಈ ಮೊನ್ನೆ ತಾನೇ ಉಪರಾಷ್ಟ್ರಪತಿಗಳು ಮೇಲ್ಕೋಟೆ ಬಂದವರು. ಅವರು ದೆಹಲಿಯಲ್ಲಿ ಭೇಟಿಯಾದಾಗ ಒಂದು ಮನಸ್ಸಿನ ಮಾತಾಡಿದ್ರು. ಅಲ್ಲಿಗೆ ಹೋದಾಗ ಮನಸ್ಸು ಬಹಳ ಸಂತೋಷ ಆಗಿದೆ. ನನ್ನ ಅಧಿಕಾರದ ಎಲ್ಲ ಅವಧಿ ಮುಗಿದ ಮೇಲೆ ಅಲ್ಲೇ ವಾಸ್ತವ್ಯ ಮಾಡಬೇಕು ಅಂತ ಅಭಿಲಾಷೆ ಕೂಡ ಇದೆ ಅಂತಂದ್ರು. ಅಂತಹ ಉಪರಾಷ್ಟ್ರಪತಿಗಳನ್ನು ತನ್ನೆಡೆಗೆ ಸೆಳೆದಿರುವಂತಹ ಒಂದು ತಾಲೂಕು ಅಂದರೆ ಪಾಂಡವಪುರ ಅಂತ ಒಂದು ಹೆಮ್ಮೆಯ ಸಂಗತಿ. ಚಂದ್ರಶೇಖರ್ ಬಗ್ಗೆ ಮಾನ್ಯ ನಾರಾಯಣಗೌಡರು ಸಂಕ್ಷಿಪ್ತವಾದರೂ ಕೂಡ ಸೊಗಸಾಗಿ, ಸುಂದರವಾಗಿ, ಮೌಲಿಕವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಕೃಷ್ಣೇಗೌಡರು ಅವರ ವ್ಯಕ್ತಿತ್ವದ ಒಂದು ಹೊರಾಂಗಣವನ್ನು ತಿಳಿಸಿ
ಅವರ ಸಭ್ಯತೆ, ಸೌಜನ್ಯತೆ, ಮಮತೆ, ಪ್ರೀತಿ, ಸೌಹಾರ್ದತೆ ಹೀಗೆ ಏಕ ವ್ಯಕ್ತಿಯಲ್ಲಿ ಕಾಣಬಹುದಾದಂತಹ ಗುಣಗಳನ್ನು ಅವರು ತುಂಬ ಭಾವುಕರಾಗಿ ನಮ್ಮ ಮುಂದೆ ಹೊರಡಿಸಿದ್ದಾರೆ. ಇವರಿಬ್ಬರೇ ಮಾತನಾಡೋದು ಸಾಕಾಗ್ತಿತ್ತು. ಚಂದ್ರಶೇಖರಯ್ಯನವರು ಒಬ್ಬರು ಶಿಕ್ಷಕರಾಗಿ, ಮುಖ್ಯಸ್ಥರಾಗಿ, ಪ್ರಾಂಶುಪಾಲರಾಗಿ ವಿಶ್ರಾಂತಿಯನ್ನು ಪಡೆದಿರುವಂಥವರು. ಚಳಿಗಾಲದಲ್ಲಿ ಬಹಳ ವರ್ಷಗಳಿಂದ ಒಂದು ಘಟನೆ ನಡೆಯುತ್ತೆ. ಒಬ್ಬ ಹುಡುಗ 3ನೇ ಕ್ಲಾಸ್ ಆ ತರಗತಿಯಲ್ಲಿ ಇದ್ದಂಥವ್ರು ಒಂದು ನರಿಪಾಠ ಅಂತ ಪಾಠವನ್ನು ಸರಿಯಾಗಿ ಒಪ್ಪಿಸ್ತಿಲ್ಲ ಅಂತೇಳಿ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ನಪಾಸ್ ಆಗ್ತಾರೆ, ಫೇಲ್ ಆಗ್ತಾರೆ. ಅವರಿಬ್ಬರಿಗೂ ಬಹಳ ವ್ಯಕ್ತಿ ಆಗುತ್ತೆ, ಚೆನ್ನಾಗಿ ಓದಿದ್ದವ್ರು ಯಾಕಪ್ಪ ಫೇಲ್ ಆಯ್ತು ಅಂತೇಳಿ. ಇನ್ನೊಬ್ಬ ಮೇಷ್ಟ್ರು ಹೇಳ್ತಾರೆ, ಏನೋ ತಪ್ಪಾಗಿದೆ, ನಿಮ್ಗೆ ಯಾರು ಮೇಷ್ಟ್ರಪ್ಪ ಫೇಲ್ ಮಾಡಿದಾರಲ್ಲ, ಹೋಗಿ ಇಬ್ಬರು ಜೋರಾಗಿ ಹತ್ಬಿಡಿ, ಏನಾದ್ರು ದೊಡ್ಡ ಪಾಸ್ ಆಗ್ತಾರೆ. ಹೋಗಿ ಅಲ್ಲಿ ಅಂತ ಹೇಳಿದ್ನಲ್ಲ ಮೇಷ್ಟ್ರು, ಅವ್ರು ಯಾವಾಗಲೂ ಇನ್ನೊಬ್ಬ ಹುಡುಗನಿಗೆ ಹೇಳ್ತಾನೆ ಇರ್ತಾನೆ, ನನ್ನಿಂದಲೇ ನೀ ಪಾಸ್ ಆದ್ದು, ನನ್ನಿಂದಲೇ ನೀ SSLC ಆದದ್ದು, ನನ್ನಿಂದ ಮೇಷ್ಟ್ರು ಆದದ್ದು. ಅಕಸ್ಮಾತ್ ಅವಾಗ ನಿಮ್ಗೆ ಹೋಗಿ ಹುಡುಗ ಪಾಸ್ ಮಾಡ್ತಾರೆ ಅಂತ ಹೇಳದೇ ಇದ್ರೆ ಈ ಸ್ಕೂಲ್ಗೆ ಹೋಗ್ತಿಲ್ಲ, ದನಗಿನ ಕಾಯ್ಬೇಕಾಗ್ತಿತ್ತು, ಅಲ್ಲೇ ಉಳ್ಕೋಬೇಕಾಗಿತ್ತು ಅಂತ ಹೇಳ್ತಾರೆ. ಅದನ್ನ ಪಾಸ್ ಆಗಿದ್ದಂಥ ವ್ಯಕ್ತಿ ಚಂದ್ರಶೇಖರ. ಅವರಿವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಮತ್ತು ಅವರ ಮುಂದಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಇವತ್ತಲ್ಲ, ಅವರು ವಿದ್ಯಾರ್ಥಿ ಆಗಿದ್ದ ದಿವಸದಲ್ಲೇ ಅಲ್ಲಿ ಎಲ್ಲ ಶಿಕ್ಷಕರು ಕೂಡ ಕಾರ್ಯಕ್ರಮದ ನಿರೂಪಣೆ ಇರ್ಬೋದು, ಸ್ವಾಗತ ಇರ್ಬೋದು, ವಿದ್ಯಾರ್ಥಿಗಳು ಮಾಡೋಕ್ಕೆ ಬಂದಾಗ ಅವಕಾಶ ಕೊಟ್ಟಾಗ ಚಂದ್ರಶೇಖರವರಿಗೆ ಅವಕಾಶಗಳನ್ನು ಕೊಟ್ಟು ವಿದ್ಯಾರ್ಥಿಯ ಪ್ರತಿಭೆಯ ವಿಕಾಸಕ್ಕೆ ಅವಕಾಶ ಮಾಡಿಕೊಟ್ಟು ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿ ಸ್ಮರಿಸಿಕೊಳ್ಬೇಕಾದಂಥ ಸಂಗತಿ. ಅಂತ ಚಂದ್ರಶೇಖರನವರು ಇವತ್ತು 75 ತುಂಬಿ 76ಕ್ಕೆ ಕಾಲಿಡ್ತಾ ಇರುವ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಲಾಗ್ತಾ ಇದೆ. ಅವರು ಬಹುಮುಖ ವ್ಯಕ್ತಿತ್ವ, ಒಬ್ಬ ಶಿಕ್ಷಕರು, ಆಡಳಿತಗಾರರು, ಹಾಡುಗಾರರು, ನಾಟಕ ಕಲಾವಿದರು, ಹೀಗೆ ಒಬ್ಬ ವ್ಯಕ್ತಿಯಲ್ಲಿ ಏನೇನನ್ನ ಗುರುತಿಸ್ಬೋದು ಎಲ್ಲವನ್ನೂ ಕೂಡ ತನ್ನಲ್ಲಿ ಗರ್ಭಿಸ್ಕೊಂಡಿರ್ತಕ್ಕಂಥವ್ರು ಚಂದ್ರಶೇಖರ ಅಂತಕ್ಕಂಥದ್ದು ನಮಗೆಲ್ಲ ಅಭಿಮಾನ ಪಡುವಂಥ ಸಂಗತಿ. ಅದು ಕೃಷ್ಣೇಗೌಡರು ಹೇಳಿದ ಹಾಗೆ ಅದೆಲ್ಲವೂ ಇದೆ, ಏನೂ ಇಲ್ಲ ಅನ್ನೋ ಹಾಗೆ ನಿರಾಡಂಬರವಾಗಿರೋ ವ್ಯಕ್ತಿ ಕೂಡ ಚಂದ್ರಶೇಖರ. ಅವ್ರಿಗಷ್ಟು ಒಳ್ಳೆ ಸುಶ್ರಾವಾದ ಕಂಠ ಇದೆ. ಬಸವಣ್ಣ ಹೇಳುವಾಗೆ ಸದುವಿನಯವೇ ಸದಾಶಿವನ ಒಲಿಮೆ ಅಂತ ನಮ್ಮ ಮಾತೇನಿದೆ. ಅವ್ರ ವಿನಯವನ್ನೇ ರಕ್ತಗತ ಮಾಡ್ಕೊಂಡಿರ್ತಕ್ಕಂಥವ್ರು, ಇಡೀ ಬದುಕಿನ ತುಂಬ ಅಳವಡಿಸ್ಕೊಂಡಿರುವಂತಹ ಅಪರೂಪದ ವ್ಯಕ್ತಿ ಚಂದ್ರಶೇಖರಯ್ಯನವರು. ಅವರೆಲ್ಲೇ ಇದ್ರೂ ಕೂಡ, ಯಾವುದೇ ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ಮುಂದೆ ಹೋಗಿ ನಾನು ಹಾಡಬೇಕು ಅಂತಾಗಲಿ, ನಾನು ಭಾಷಣ ಮಾಡಬೇಕು ಅಂತಾಗಲಿ ಕೇಳೋರಿಲ್ಲ. ಅವಕಾಶ ಸಿಕ್ಕಾಗ ಬಿಟ್ಟವರು ಅಲ್ಲ, ಸರಿಯಾಗಿ ಅದು ಯಾವುದೇ ಇದಕ್ಕೆ 4 ಜನ ಇರ್ಬೋದು, 1000 ಜನ ಇರ್ಬೋದು, ಒಲಿದ ಹಾಗೆ ಹಾಡುವೆ ಅಂತ GS ಹೇಳ್ತಾರೆ. ಹಾಗೆ ನಾನು ಒಲಿದಂತೆ ಹಾಡುವೆ, ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು ಅಂತ ಹೇಳಿದ ಹಾಗೆ ಅಷ್ಟು ಸೊಗಸಾಗಿ ಅದು ವಚನ ಇರ್ಬೋದು, ಕೀರ್ತನೆ ಇರ್ಬೋದು, ಕುವೆಂಪು ಅವರ ಕೃತಿಗಳಿರ್ಬೋದು, ಆ ಸುಶ್ರಾವವಾಗಿ ಜನರ ಮನಸ್ಸಿಗೆ ಅದು ಮುಟ್ಟುವಂಥ ರೀತಿಯಲ್ಲಿ ಮಾತನಾಡುವಂಥ ಕಲೆ ಇರ್ತಕ್ಕಂಥವ್ರು. ಅವರು ಭಾಷಣಗಳು ಮಾಡುವಾಗಲೂ ಕೂಡ ಎಷ್ಟು ಸನ್ನಿವೇಶಕ್ಕೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟಕ್ಕೆ ಅರ್ಥಗರ್ಭಿತವಾಗಿ ತಮ್ಮ ಮಾತುಗಳನ್ನು ಹೇಳ್ತಕ್ಕಂಥವ್ರು. ಸಾವಿರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಸುಮಾರು 35 ವರ್ಷ ಬೋಧನೆಯ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. 35 ವರ್ಷ ಪಾಠ ಮಾಡಿ ಚೆನ್ನಾಗಿರಲ್ಲ, ಅದೇ ಬಹಳ ಮುಖ್ಯವಾದದ್ದು. ಹುಡುಗರನ್ನ ಜೋರಾಗಿ ಮಾತಾಡೋದು ಕಷ್ಟ, ಮುಟ್ಟೋದ್ರಂತೂ ಕಷ್ಟವೇ ಕಷ್ಟ. ಮನೆಗೊಂದು ದೂರ ಕೊಟ್ರ ಅಂದರೆ ಏನೇನು ಪರಿಣಾಮಗಳಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಅಲ್ಲಮಪ್ರಭುಗಳು 12ನೇ ಶತಮಾನದಲ್ಲಿದ್ದರು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಹಿಂಗಿರಬೇಕು ಅಂತೆಲ್ಲ ಹೇಳಿ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ನಮಿಸಿ ಬುದ್ಧಿಯ ಕಲಿಸದೆ ವಾಪಸ್ ಅಂತಿಲ್ಲ ಅಂತ ನಿರ್ಮಾಣ ಇದನ್ನು 12ನೇ ಶತಮಾನದಲ್ಲೇ ಹೇಳಿದ್ರು. ಬಹುಶಃ 20ನೇ ಶತಮಾನ ಹೇಗಿರಬಹುದು ಅಂತ ಅದನ್ನು ಶಿಕ್ಷಕರಾಗಿ ಕೂಡ ಯಶಸ್ಸನ್ನು ಪಡ್ಕೋದು ಬಹಳ ಮುಖ್ಯವಾದಂಥ ಕೃಷ್ಣೇಗೌಡರು ಹೇಳಿದಾಗೆ ವಿದ್ಯಾರ್ಥಿಗಳು SSLC ಬಂದರು ಅಂದ್ರೆ ಅವ್ರು ಬದಲಾವಣೆ ಆಗ್ಬಿಡ್ತಾರೆ.
SLC ಮುಂಚೆನೇ ವಿದ್ಯಾರ್ಥಿಗಳ ಬೇರೆ, SLC ಪರೀಕ್ಷೆ ಆಗುವವರೆಗೂ ವಿದ್ಯಾರ್ಥಿನೇ ಬೇರೆ. ನಿಮಗೆಲ್ಲ ಗೊತ್ತಿರುತ್ತೆ. ಅದುವರೆಗೆ ಅವರಲ್ಲಿ ವಿನಯ, ಸದ್ವಿನಯ, ಕಲಿಬೇಕು ಅಂತ ಆಸಕ್ತಿ ಮತ್ತು ಆ ದಿನಮಾನಗಳಲ್ಲಿ ಒಬ್ಬ ಶಿಕ್ಷಕರಾದಂತಹ ವಿದ್ಯಾರ್ಥಿಯ ಮೇಲೆ ಪಾಠ ಮಾಡಿದಂತಹ ಪ್ರಭಾವಿತವಾದಂತಹ ಮಾತುಗಳು, ನೈತಿಕ ಮೌಲ್ಯಗಳು ವಿದ್ಯಾರ್ಥಿಗಳನ್ನ ಅವರ ಬದುಕಿನಲ್ಲಿ ವಿಕಾಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅವರ ದೇಶ ಪ್ರಜ್ಞೆ, ಗುರು ಹಿರಿಯರಲ್ಲಿ ಭಕ್ತಿ, ತಂದೆ ತಾಯಿಗಳಲ್ಲಿ ಮಮತೆ, ಇದನ್ನೆಲ್ಲ ಬೆಳೆಸ್ತಕ್ಕಂತಹ ಸಂಸ್ಕೃತಿ ಸಂಸ್ಕಾರವನ್ನು ನಡೆಸ್ತಕ್ಕಂತಹದ್ದೇ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮಟ್ಟಗಳು. ಅದರ ವಾರಸುದಾರರಾಗಿ ಚಂದ್ರಶೇಖರವರು ಅಂತಹ ಒಂದು ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಕುಂತಿ ಬೆಟ್ಟದಲ್ಲಿ ಸ್ವಾಮೀಜಿಯವರ ಇರ್ತಕ್ಕಂಥ ಶಂಕರಾನಂದ ಸ್ವಾಮೀಜಿಯವರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಕೆಲಸ ಮಾಡ್ತಿದ್ರು, ಬೇಕಾದದನ್ನೆಲ್ಲ ಇವರು ಕೊಡ್ತಿದ್ರು ಪುಟ್ಟರಾಜು. ಆ ಸಂಸ್ಥೆ ಕಟ್ಟಲಿಕ್ಕೆ ಬೇಕಾದಂತಹ ಸಹಕಾರ ಕೊಟ್ಟದೆಲ್ಲ ಅದನ್ನು ನೆನಪಿಸ್ಕೊಂಡಿದ್ದಾರೆ ಅವರು ಚಂದ್ರಶೇಖರನವರು. ಏನು ಕೇಳಿದ್ರು ಕೂಡ ಕೊಡುಗೆ ದಾನಿಗಳಂತೆ ಇಲ್ಲ ಅಂತ ಕೊಟ್ಟವರು ಪುಟ್ಟರಾಜು ಅವರು. ಕೊಟ್ಟದ್ದಕ್ಕೆ ಆ ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂತ ಮಾತನ್ನ ಕೃತಜ್ಞತೆಯನ್ನು ಸ್ಮರಿಸ್ಕೊಂಡಿದ್ದಾರೆ. ಅಂತಹ ಒಂದು ಹಿರಿಯ ಜೀವ ಏನೋ ಕಾರ್ಯಕ್ರಮ ಮಾಡೋದ್ರಿಂದ ಅವ್ರಿಗೆ 76 ಅನ್ಸುತ್ತೆ. ಸುಮ್ಮನೆ ನೋಡಿದವ್ರಿಗೆ ಯಾರಿಗಾರು 76 ಅನ್ಸುತ್ತೆ. ಅಷ್ಟು ಈ ವಯಸ್ಸಿನಲ್ಲಿ ಕೂಡ ಅಷ್ಟು ಉತ್ಸಾಹದಿಂದ ಅವಳು ಎಲ್ಲ ಟೈಮ್ ಮಾಡ್ಕೊಂಡಿದ್ರೆ ಗೊತ್ತೇ ಆಗ್ತಿರಲಿಲ್ಲ. ಜನ ವಯಸ್ಸಾಗಿರುತ್ತೆ, ಬೆಳಿ ಕೂದಲು ಕಟ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಅಂತ ಗೊತ್ತಾಗಲ್ಲ. ಅವ್ರು ಸಹಜವಾಗಿ ಅವ್ರ ವಯಸ್ಸಿಗೆ ತಕ್ಕನಾಗಿ ಭೂಷಿತರಾಗಿ ತುಂಬ ಯುವಕರ ಉತ್ಸಾಹದಲ್ಲೇ ಕೂಡ ವಯಸ್ಸು 76 ಆಗಿರ್ಬೋದು. ಅದು ಮನಸ್ಸಿನ ಉತ್ಸಾಹಕ್ಕೆ, ಹೃದಯದ ಸಂವಾದಕ್ಕೆ ಯಾವುದೇ ಒಂದು ಕೊಡೆ ಇಲ್ಲ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದಾರೆ. ಸ್ನೇಹಜೀವಿಗಳು, ಎಲ್ಲರ ಬಗ್ಗೆ ಮಮತೆ ಇರ್ತಕ್ಕಂಥವು, ಎಲ್ಲರ ಜೊತೆ ವಿನಯಶೀಲತೆಯಿಂದ, ಪ್ರೀತಿಯಿಂದ, ಗೌರವದಿಂದ ಕಂಡು ಅವರೆಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರುವಂತಹ ಚಂದ್ರಶೇಖರಯ್ಯನವರ ಈ ಒಂದು ಚಂದ್ರಬಿಂಬ ಸಂಪುಟ ಬಿಡುಗಡೆಯ ಸಮಾರಂಭದಲ್ಲಿ ನಾವು ಸೇರಿದ್ದೇವೆ. ತುಂಬ ಅತ್ಯುತ್ತಮವಾದಂತಹ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಅದು ಎರಡು ರೀತಿಯಲ್ಲೂ ಕೂಡ ನೋಡ್ಬೋದು. ಒಂದು ಚಂದ್ರಶೇಖರನ ವ್ಯಕ್ತಿತ್ವವನ್ನು ಬಿಂಬಿಸುವಂತಹ ಚಂದ್ರಬಿಂಬ ಅಂತ ಅನಿಸ್ಬೋದು. ಹೇಗೆ ಆಕಾಶದಲ್ಲಿ ಚಂದ್ರ ಒಂದು ಪರಿಮಳವಾದ ಬೆಳಕನ್ನು ಬೀಳ್ತೀವಿ, ಸೂರ್ಯನಾರು ತಲೆ ನೋಡ್ಲಿಕ್ಕಲ್ಲ, ಚಂದ್ರ ರಾತ್ರಿ ಬೆಳಗ್ಗೆ ತನಕ ನೋಡ್ತಾನೆ. ಹಾಗೆ ಪ್ರಶಾಂತವಾದ ಬೆಳಕನ್ನು ನೀಡುವಂಥವನು ಜಗತ್ತಿಗೆ ಚಂದ್ರ. ಹಾಗೆ ಆ ಚಂದ್ರನೋಪಾದಿಯಲ್ಲಿ ಹೃದಯವನ್ನು ಹೊಂದಿರುವಂತಹ ಚಂದ್ರಶೇಖರನ ವ್ಯಕ್ತಿತ್ವವನ್ನು ಬಿಂಬಿಸುವ ಬಿಂಬ ಅನ್ನೋ ರೀತಿಯಲ್ಲಿ ಚಂದ್ರಬಿಂಬ ನನ್ನ ಜೊತೆ ಇಲ್ಲೇ 9 ದಿನಗಳ ಕಾಲ ಇರ್ತೀನಿ ಅಂತ ಹೇಳಿ ಚಂದ್ರಶೇಖರಯ್ಯವರು ಸ್ವಾಮೀಜಿಯವರ ಮನಸ್ಕತ್ತಂತವರು. ಇವತ್ತು ಅಂತ 75ರ ಸಂಭ್ರಮ. ಇವತ್ತು ಈಗ ತಾನೇ ಸ್ವಾಮೀಜಿಯವರು ಹೇಳಿದ ರೀತಿ ಬಹಳ ವಿಜೃಂಭಣೆಯಿಂದ ಪಾಂಡುಪುರವನ್ನು ಮೀರಿಸಿದ ರೀತಿಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಬಡವಳಿನಲ್ಲಿ ಮೊನ್ನೆ ತಾನೇ ಜಯಂತ್ಯೋತ್ಸವ ನಡೆಯಿತು. ಆ ಸಂದರ್ಭದಲ್ಲಿ ನಮ್ಮ ಕುಂತಿ ಬೆಟ್ಟದ ನಮ್ಮ ಶಾಲಾ ಮಕ್ಕಳು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಸ್ವಾಮೀಜಿಯವರು ಗಮನಕ್ಕೆ ತರಬೇಕು ಅಂತ ಹೇಳಿದ್ರು. ಬಹಳ ಮಕ್ಕಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಆ ಪ್ರವಾಸನ ಯಶಸ್ಸುಗೊಳಿಸೋದಕ್ಕೆ ನಮ್ಮ ಅಧ್ಯಕ್ಷರಾದಂತಹ ನಂಜೇಗೌಡ ಸ್ವಾಮೀಜಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಪರಪೂಜ್ಯ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು ದಿವಸ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ದಯಮಾಡಿ ಸ್ವಾಮೀಜಿಯ ಜೊತೆ ನಾನು ಹೋಗ್ಬೇಕಾಗಿದೆ. ಇವತ್ತು ನನ್ನ ಮನೆ ದೇವರು ತಾಯಿ ತ್ರಿಪುರ ಸುಂದರಿ ಅಮ್ಮನವರ ನೆಲಮಾಳಿಗೆಗೆ ಅಮ್ಮನ ಕಳಿಸುವಂತ 9 ಗಂಟೆಗೆ ನಮ್ಮ ಕುಟುಂಬದ ಪೂಜೆ. ಆ ಕಾರಣದಿಂದ ನಾನು 8 ಗಂಟೆಗೆ ಅಲ್ಲಿ ಇರಬೇಕಾಗಿದೆ. ಆ ಕಾರಣದಿಂದ 100 ವರ್ಷದ ಶತಮಾನೋತ್ಸವವನ್ನು ಆಚರಣೆ ಮಾಡಿಕೊಳ್ಳುವಂತ ಒಂದು ಆಶೀರ್ವಾದವನ್ನ ತಾಯಿ ಚಾಮುಂಡೇಶ್ವರಿ ಗುರುಗಳಾದಂತಹ ಚಂದ್ರಶೇಖರ್ ಅವರಿಗೆ ಕೊಡ್ಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮ ಮುಂದುವರಿಲಿ ಅಂತೇಳಿ ನಾನು ವಿನಂತಿ ಮಾಡ್ತಾ ಎಲ್ರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ. ಮಾಡಿಕೊಳ್ಳಲಾಗ್ತದೆ. ಎಲ್ಲರೂ ಸಹ ನಮ್ಮ ಚಂದ್ರಶೇಖರರನ್ನ ಗೌರವಿಸುವಂತ ಒಂದು ಕಾರ್ಯವನ್ನು ತದನಂತರದಲ್ಲಿ ಮಾಡೋಣ. ದೈವರ ಒಂದು ಅವರನ್ನ ಗೌರವ ರೀತಿಯಲ್ಲಿ ಅವ್ರನ್ನ ಬೀಳ್ಕೊಡುವಂತಹ ಒಂದು ಕಾರ್ಯಕ್ರಮದ ಅಷ್ಟೇ ಇದೆ. ತದನಂತರದಲ್ಲಿ ಅವರಿಗೆ ಗೌರವಿಸುವಂತಹ ಒಂದು ಅವಕಾಶವನ್ನ ಎಲ್ಲರಿಗೂ ಸಹ ಮಾಡಿಕೊಡ್ಲಾಗ್ತದೆ. ದಯಮಾಡಿ ನಮ್ಮ ಜಯಪ್ರಕಾಶ್ ಗೌಡರ ಮಾತನ್ನ ಓದು ಓದು ಮಾತು ಮಾತು ಮಾತಿನ ಕೈರೆತ್ತಿನಲ್ಲಿ ಕರಾಮತ್ತು ನಡೆಸುವವರು ಪಾಪ ನಿಸಾರ್ ಅಹಮದ್ ಹೇಳ್ಬಿಟ್ಟಿದ್ದಾರೆ. ನಾವೆಲ್ಲ ಕೈರೆತ್ತಿನಲ್ಲಿ ಕರಾಮತ್ತು ನಡೆಸ್ತಕ್ಕಂಥವ್ರು.
ಪರಮ ಪೂಜ್ಯ ಸ್ವಾಮೀಜಿಯವರು ಇದೀಗ ತಾನೇ ಹೊರಟರು. ಅವರು ತಮ್ಮ ಕಾಲಕ್ಕೆ ಯಾವಾಗಲೂ ಬದ್ಧರಾಗಿರ್ತಕ್ಕಂಥವ್ರು. ನಾವು ಕಲ್ತ್ಕೋಬೇಕಾಗ್ತದಲ್ಲ. ನಾನು ಕಂಡಂತ ಒಂದು 3-4 ಜನರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಲಕ್ಕೆ ಬದ್ಧರಾಗಿ ಬರ್ತಾ ಇದ್ದಂಥವ್ರು, ಹೋಗ್ತಾ ಇದ್ದಂಥವರಲ್ಲಿ ಪೂಜ್ಯ ಸ್ವಾಮೀಜಿಯವರು ಕೂಡ ಒಬ್ಬರು. ಜಗದ್ಗುರು ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿ. ಅದು ಒಂದು ರೀತಿ ಬದ್ಧತೆ. ಅದು ಕಷ್ಟ, ಅದು ಸುಲಭ ಅಲ್ಲ. ನಾವು ಆ ಬದ್ಧತೆಯನ್ನು ನಾವು ಕೂಡ ಪಡ್ಕೊಂಡ್ರೆ ನಮ್ಮ ಬದುಕಿನಲ್ಲಿ ಯಶಸ್ಸನ್ನು ಕಾಣಬಹುದು ಅಂತ. ಅದಕ್ಕೆ ಸಾಧ್ಯ ಆಗುದಿಲ್ಲ. ಶರಣರ ವಚನ ಕೇಳಿದಿರಲ್ಲ, ಎಷ್ಟು ಸುಲಭ ನೋಡಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡೆಯಬೇಡ, ಹಿರಿಯರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದರಿಂದ ಪರಿಶುದ್ಧ ಶುದ್ಧಿ. ಕಳಬೇಡ ಸುಲಭ ಅಲ್ವೇ ಅಂತ. ಆದ್ರೆ ಎಷ್ಟು ಸಾರಿ ಕಲ್ತ್ಬಿಡ್ತೀವಿ ನಾವು. ಮಾತಿನಲ್ಲಿ ಕಲಿತೀವಿ, ಮನಸ್ಸಲ್ಲಿ ಕಲಿತೀವಿ. ಕೊಲಬೇಡ ಎಷ್ಟು ಸಾರಿ ನಾವು ಮನಸ್ಸಿನಲ್ಲಿ ನಮ್ಮ ತಿಮ್ಮೆಯವರನ್ನ ಗೊತ್ತಾಗ್ಕೊಳ್ಬೇಕಾಗಿತ್ತು ನಾನು ಅಂತ ಎಷ್ಟು ಸಾರಿ ಹೇಳ್ಕೊಳ್ತೀನಿ. ಸಿಕ್ಕಿದ್ರೆ ಸಿಗದಾಕ್ಕೊಳ್ಬೇಕಾಗಿತ್ತು ಅಂತ. ಯಾಕಂದ್ರೆ ಆಗದೇ ಇರ್ತಕ್ಕಂಥದ್ದನ್ನ ಆಗುವ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ಅದು ಎಷ್ಟು ಸುಲಭ ನೋಡಿ, ಎಷ್ಟು ಕಷ್ಟ ನೋಡಿ. ಅದರಿಂದ ನಮ್ಮ ಓದಿಗೆ ಏನಾದ್ರು ಒಂದಷ್ಟು ಅರ್ಥ ಬೇಕು, ಬದುಕಿಗೆ ಏನಾದ್ರು ಒಂದಷ್ಟು ಆಗಬೇಕು. ಯಾರನ್ನಾದ್ರೂ ನಮ್ಮ ಬಸವನಗೌಡರು ನಿಲ್ಲಿಸ್ಬಿಟ್ಟು ಯಾಕೆ ಹುಟ್ಟಿದಿರಿ ಬಸವನಗೌಡರು ಅಂದ್ರೆ ತಡಬಡಾಯಿಸ್ಬಿಡ್ತಾರೆ. ಯಾಕೆ ಹುಟ್ಟಿದಿರಿ ನಾವೇನಾದ್ರೂ ಯೋಚನೆ ಮಾಡಿದೀವ? ಯಾಕೆ ಕೊಟ್ಟಿದ್ದೀನಿ ಅಂತ ಏನಾದ್ರು ಯೋಚನೆ ಮಾಡಿದೀವ? ಹುಟ್ಟಿದೀವಪ್ಪ, ತಕ್ಷಣ ಹೇಳಿದ್ರು ಹುಟ್ಟಿದೀವಪ್ಪ, ನಮ್ಮಪ್ಪ ಅಮ್ಮ ಮನಸ್ಸು ಮಾಡಿದ್ರೆ ಅದಕ್ಕೋಸ್ಕರ ಹುಟ್ಬಿಟ್ಟಿದ್ದೀವಿ ಅಂತ. ಅದಲ್ಲ, ಯಾಕೆ ಹುಟ್ಟಿದ್ದೀವಿ ಅಂತ ಯೋಚನೆ ಮಾಡ್ಕೊಳ್ರೆ, ಪ್ರಶ್ನೆ ಹಾಕೊಂಡ್ರೆ ಕೊನೆಗೆಲ್ಲೋ ಹೋಗಿ ನಾವು ನಿಲ್ತೇವೆ. ಯಾವುದೋ ಒಂದು ಸಾರ್ಥಕವಾದಂಥ ಕ್ಷಣಗಳಿಗೆ ಸಾಕ್ಷಿಯಾಗೋದು ಕೊಟ್ಟಿದ್ದೀವಿ, ಸಾರ್ಥಕವಾದಂಥ ಬದುಕಿಗೆ ಸಾಕ್ಷಿಯಾಗೋದು ಕೊಟ್ಟಿದ್ದೀವಿ, ಸಾರ್ಥಕವಾದಂಥ ಬಾಳನ್ನು ನಡೆಸೋದಕ್ಕೆ ಹುಟ್ಟಿದ್ದೀವಿ ಅಂತನ್ನುವ ಒಂದು ನಿಲುಗಡೆಗೆ ಬಂದು ನಿಲ್ತಾರೆ. ಆ ರೀತಿಯಲ್ಲಿ ಇವತ್ತು ಯಾಕೆ ಹುಟ್ಟಿದ್ದೀವಿ ಅಂತ ನಾವು ಚಂದ್ರಶೇಖರಯ್ಯನವರು ಕೇಳಿದ್ರೆ, ನೋಡಪ್ಪ ಇದಕ್ಕೋಸ್ಕರ ಹುಟ್ಟಿದ್ದೀನಿ, ಇಷ್ಟೊಂದು ಜನ ಬಂದಿದ್ದಾರೆ ನನ್ನನ್ನು ಅಭಿನಂದಿಸೋದಕ್ಕೆ, ಬದುಕಿನಲ್ಲಿ ಏನೋ ಒಂದು ಇದೆ, ಆ ವ್ಯಕ್ತಿತ್ವದಲ್ಲಿ ಏನೋ ಒಂದು ಇದೆ, ಅದಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ ಅಂತ ಒಂದು ಬದುಕನ್ನು ಬದುಕಿರ್ತಕ್ಕಂಥ ಚಂದ್ರಶೇಖರಯ್ಯನವರು 75 ವರ್ಷ ಪೂರೈಸಿದ್ದಾರೆ ಅಂತ ನಾವೆಲ್ಲ ಇಲ್ಲಿ ಸೇರಿ 100 ವರ್ಷ ಬದುಕಪ್ಪ ಅಂತ. ಬೇಡ, ಏನು ಗಂಟು 120 ವರ್ಷ ಬದುಕೊಳ್ತೀವಿ, ಅದಕ್ಕೆ ಯಾಕೆ ಬದುಕೊಳಕ್ಕೆ ನಾವು 120 ವರ್ಷ ತೊಂದರೆ ಇಲ್ಲ, ಬದುಕಬೇಕು. ಬದುಕಿದ್ರೆ ಏನಾದ್ರು ಮಾಡ್ಬೋದು, ಬೇರೆ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀವಿ? ಬದುಕಿದ್ರೆ ಏನಾದ್ರು ಮಾಡೋದು ಸಾಧ್ಯ. ಅದರಲ್ಲಿ ಇವತ್ತು ಸ್ವಾಮೀಜಿಯವರು ಇದ್ದಾರೆ ಇಲ್ಲಿ. ಪಾಂಡುಪುರಕ್ಕೆ ಬಹಳ ಪ್ರಿಯವಾದಂತ ಸ್ವಾಮೀಜಿಯವರು ಈ ಸಭಾಂಗಣವನ್ನ ಇಲ್ಲಿ ಕೂತು ನಾವು ನಿಂತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸ್ವಾಮೀಜಿಯವರು, ನಿಶ್ಚಲಾನಂದ ಸ್ವಾಮೀಜಿಯವರು. ನಾನು ಎಲ್ಲ ಅಧಿಕಾರಿಗಳನ್ನು ಕೂಡ, ನಮ್ಮ ಜಯದೇವ ಇಲ್ಲಿದ್ದಾನೆ ಅಧಿಕಾರಿಯಾಗಿದ್ದಂತ ನಮ್ಮ ಸ್ನೇಹಿತ, ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡ ಈ ರೀತಿಯಲ್ಲಿ ಮನಸ್ಸು ಮಾಡಿಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರಲಿಲ್ಲ ನಮಗೆ. ನಮ್ಮ ಕೃಷ್ಣೇಗೌಡರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ವಾಕ್ಪಟು. ಬಹಳ ಹೆಮ್ಮೆ ನಮಗೆ, ಬಹಳ ಹೆಮ್ಮೆ. ಮಾತನ್ನ ಅತ್ಯಂತ ಸಮರ್ಥವಾಗಿ ಆಡಿ, ವಚನದಲ್ಲಿ ಹೇಳುವ ಹಾಗೆ ಮಾತಿನ ಮೂಲಕ ಇಡೀ ಜಗತ್ತನ್ನ ಅಥವಾ ಮಂಡ್ಯ ಜಿಲ್ಲೆಯನ್ನು ಬೆಳಗಿಸ್ತಾ ಇರ್ತಕ್ಕಂಥವ್ರು. ಆದ್ರೆ ಅವರು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಕೃಷ್ಣೇಗೌಡರು, ನಿಮ್ಮ ಮಾತನ್ನ ಒಂದು ಸುಂದರವಾಗಿರ್ತಕ್ಕಂಥ ಸಭಾಂಗಣವನ್ನು ನಿರ್ಮಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಕರೀದೇನೆ ಬರ್ತಕ್ಕಂಥದ್ದಲ್ಲ. ಬುದ್ಧ ಪ್ರೀತಿ ಅಂದ್ರೆ, ಬುದ್ಧ ಅವನು ಸಿದ್ಧಾರ್ಥ ಬುದ್ಧನಾದ ಮೇಲೆ ಅವನು ಊರ ಹೊರವಲಯದಲ್ಲಿ ಅನೇಕ ಜನ ಶಿಷ್ಯರನ್ನು ಕೂರಿಸಿಕೊಂಡು ಬೋಧನೆ ಮಾಡ್ತಾ ಬಂದವರ ಸಂಕಟಗಳನ್ನು ಪರಿಹರಿಸ್ತಾ ಹೋಗ್ತಾನೆ. ಹಾಗೆ ಒಂದ್ಸಾರಿ ಇದ್ದಾಗ ರಾಜರು, ಮಂತ್ರಿಗಳು, ದಂಡಾಧಿಪತಿಗಳು ಎಲ್ಲರೂ ಆ 10 ಗಂಟೆಯ ಸಮಯದಲ್ಲಿ ಅವರು ತಮ್ಮ ಗುಡಿಸಲಿಗೆ ಹೋದಾಗ, ತನ್ನ ಆಶ್ರಮಕ್ಕೆ ಹೋದಾಗ ತನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಆನಂದನನ್ನು ಕೇಳ್ತಾರೆ. ಬೆಳಿಗ್ಗೆಯಿಂದ ಈ ಕ್ಲೀನ್ ಮಾಡ್ತಾ ಇದ್ದಲ್ಲ, ತನ್ನ ಆಶ್ರಮವನ್ನು ಕ್ಲೀನ್ ಮಾಡ್ತಾ ಇದ್ದಲ್ಲ, ಅವನೆಲ್ಲೂ ಕಾಣಲಿಲ್ಲವಲ್ಲ, ಇಲ್ಲೋದ ಅಂತ ಕೇಳ್ತಾರೆ ಬುದ್ಧ. ಆನಂದ ಹೇಳ್ತಾನೆ, ಭಗವಾನ್ ಬೆಳಿಗ್ಗೆಯಿಂದ ಆತ ಬಂದಿಲ್ಲ, ಅದಕ್ಕೆ ಕಾರಣ ಏನು ಅಂತಂದ್ರೆ ಆತನಿಗೆ ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ ಅವನಿಗೆ, ಅವನು ತನ್ನ ಗುಡಿಸಲಲ್ಲೇ ಇದ್ದಾನೆ ಅಂತ.
ಹೌದಾ? ಹಾಗಾದ್ರೆ ಅವನ ಗುಡಿಸಲು ಎಷ್ಟು ದೂರ ಇದೆ? ಒಂದು ಮೈಲಿಯೋ 2 ಮೈಲಿಯೋ ಇದೆ, 3 ಹೊರಗಿದ್ದಲ್ಲಿದ್ದಾನೆ ಅಂತ ಹೇಳಿದಾಗ ದೀಪ ತಗೋ, ಕಂದೀಲ್ ತಗೋ ಅಂತಾನೆ. ಆನಂದ ಆಶ್ಚರ್ಯ ಆಗುತ್ತೆ ಅವನಿಗೆ. ಏನ್ ಗುರುಗಳೇ ಇಷ್ಟೊತ್ತಿನಲ್ಲಿ ಬೆಳಿಗ್ಗೆ ನೋಡಿದ್ರೆ ಆಯ್ತು ಅಂತ, ನೀನ್ ತಗೋ ಅಂತ ಹೇಳ್ತಾನೆ. ಅಷ್ಟು ದೂರ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋದಾಗ ಅವನ ಮನೆಯಲ್ಲಿ ಅವನ ಮೈ ನಡುತ್ತಾನೆ. ಏನಪ್ಪ ಆರೋಗ್ಯವಾಗಿದ್ಯಾ ಅಂತ. ನೀವು ಬಂದ್ರಲ್ಲ ಬುದ್ಧಿ, ಈಗ ನನಗೆ ಹುರುಪು ಬಂತು ಅಂತಾನೆ. ಆಯ್ತು ಅಂತ ಹಿಂದಕ್ಕೆ ಬರ್ತಾನೆ. ಅದು ನೋಡೋರಿಗೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಘಟನೆ ಅದು. ಆದ್ರೆ ಅದನ್ನೇ ಬುದ್ಧ ಪ್ರೀತಿ ಅಂತ ಕರೀತಕ್ಕಂಥ, ತನಗೆ ಬೇಕಾದಂಥವರಿಗೆ, ತನಗೆ ಇಷ್ಟಪಟ್ಟಂಥವರನ್ನ ಹುಡುಕೊಂಡು ಹೋಗಿ ಮಾತಾಡಿಸ್ತಕ್ಕಂಥ ಇದೆ. ಯಾಕಂದ್ರೆ ನಾನು ಮಂಡ್ಯದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಅವ್ರಿಗೊಂದು ಇನ್ವಿಟೇಷನ್ ಕಳಿಸ್ತೇನೆ. ಕಳಿಸಿದ್ರೆ ಸಾಕು, ಅವರು ಯಾವ ಬಿಂಬು ಇಲ್ಲ, ಬಿಂಬಾನು ಇಲ್ಲ. ಅವ್ರ ಪಾಡ್ದವ್ರು ಬರ್ತಾರೆ, ಅವ್ರ ಪಾಡ್ದವ್ರು ಕೂತಿರ್ತಾರೆ, ಭಾಷಣ ಕೇಳ್ತಾರೆ, ಚೆನ್ನಾಗಿತ್ತು ಸರ್ ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಪಾಡ್ದವ್ರು ಹೋಗ್ತಾರೆ. ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ, ಬಹಳ ಮುಖ್ಯವಾಗಿರ್ತಕ್ಕಂಥ. ನಮಗೆ ಶಾಂತಾರಾಮ್ ಒಬ್ಬರು ಆ ಗುಣ ಇಟ್ಕೊಂಡಿರ್ತಕ್ಕಂಥವ್ರು. ಮಂಡ್ಯದ ಎಲ್ಲ ಕಾರ್ಯಕ್ರಮಗಳು ಆತ ಬರ್ತಾ ಇದ್ರು. ಕರೀದೇ ಇರಲಿ ಕೂಡ ನೆನ್ಸಿರ್ಲಿಲ್ಲ ನಾನು ನಿಜವಾಗ್ಲೂ. ಇಷ್ಟೊಂದು ಚೆನ್ನಾದಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಶ್ರಮಿಕರಿಗೆ, ಸಹಕಾರ ನೀಡಿದವರಿಗೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮೊದಲನೇದಾಗಿ. ಎರಡನೇದಾಗಿ ನಮ್ಮ ಯೋಗ ಅಂತ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಪೂಜ್ಯರು ಇವತ್ತು ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಅತ್ಯಂತ ಪ್ರೀತಿಯಿಂದ ಬಂದು ನಮ್ಮ ಬಗ್ಗೆ ಮಾತನಾಡಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಎಷ್ಟು ಪುಣ್ಯವಂತ ಅಂತ ಹೇಳಿ ಈ ಸಂದರ್ಭದಲ್ಲಿ ಅನ್ಕೊಳ್ತಿದ್ದೀನಿ. ಆ ಪೂಜ್ಯರ ಒಂದು ದೃಷ್ಟಿ ಬಿದ್ರೆ ಸಾಕು, ಎಂಥವ್ರಿಗೂ ಕೂಡ ಹೊಡಿತಾಗುತ್ತೆ. ಅದನ್ನ ಕಣ್ಣಾರೆ ಕಂಡಿದ್ದೀನಿ ನಾನು. ಕೊರಡು ಕೊನರುವುದು, ಬರಡು ಹಯನಹುದು, ಅಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು. ನನಗೆ ಬಹಳಷ್ಟು ವೇಳೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಹೇಗೆ ಆಶೀರ್ವಾದ ಅಂದ್ರೆ, ಕುಂತಿ ಬೆಟ್ಟದಲ್ಲಿ ಅವರು ವಾಸ್ತವ್ಯ ಮಾಡಿದಾಗ ನಾನು ಕುವೆಂಪುರವರ ಅಂತರತಮ ನೀ ಗುರು ಅಂತಕ್ಕಂಥ ಒಂದು ಹಾಡನ್ನು ಹೇಳಿದಾಗ ಬನ್ನಿ ಅಂತ ಕರೆದು, ಹಾಡು ಹೇಳ್ತಿರಲ್ಲ ಚೆನ್ನಾಗಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ನಿಜವಾಗ್ಲೂ ನನಗೆ ಅವತ್ತಿಂದ ಏನೋ ಒಂದು ರೀತಿ ವಿಶೇಷವಾದಂಥ ಶಕ್ತಿ ನನ್ನಲ್ಲಿ ಬಂದಂತಾಯಿತು. ಅಷ್ಟೇ ಅಲ್ಲ, ಬಹಳಷ್ಟು ಸಂದರ್ಭಗಳಲ್ಲಿ ಆ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಸುತ್ತೂರು ಜಾತ್ರೆಯ ಬಗ್ಗೆ ಒಂದು ಕವನವನ್ನು ಬರೆದಿದ್ದೆ. ಆವಾಗ ದೊಡ್ಡ ಫಂಕ್ಷನ್ ಅಲ್ಲಿ ಹಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ನಾನೇನ್ ಮಾಡಿದೆ, ಬೇರೆ ಯಾರು ಜನ ಸೇರದೇ ಇದ್ದಾಗ, ಖಾಲಿ ಇದ್ದಾಗ ನಾನು ಹಾಡ್ಬಿಡ್ತೀನಿ ಅಂತೇಳಿ ಕೇಳ್ಕೊಂಡೆ. ಅಂದ್ರೆ ಬೇಡ ವೇದಿಕೆ ಮೇಲೆ ಎಲ್ಲರೂ ಕೂಡ ಇದ್ದಾಗ ಹಾಡಿ ನೀವು ಅಂತ ಹೇಳಿ ಅದನ್ನ ಅವಕಾಶವನ್ನು ಮಾಡಿಕೊಟ್ರು. ಹೀಗೆ ನನಗೆ ಸಾಕಷ್ಟು ಸಾರಿ ಅವರು ಆಶೀರ್ವಾದ ಮಾಡಿದ್ದಾರೆ. ಈಗಲೂ ಕೂಡ ಮನಸ್ಸಿನಲ್ಲಿ ನಾನು ಅನ್ಕೊಳ್ತಿದ್ದೀನಿ, ಅವರ ದೃಷ್ಟಿ ಯಾರು ಬೀಳುತ್ತೋ ಅಷ್ಟೇ ಒಳ್ಳೆಯದಾಗುತ್ತೆ ಅಂತ. ನಲ್ಲಿ ಎಲ್ರಿಗೂ ಗೊತ್ತಿರುವಂತ ವಿಚಾರ, ಜಾತ್ರೆಗಳು ನಡೆಯುತ್ತೆ, ಎಲ್ಲಾ ಕಡೆನೂ ಜಾತ್ರೆ ನಡೆಯುತ್ತೆ. ಆದ್ರೆ ಸುತ್ತೂರಿನಲ್ಲಿ ನಡೆಯುವಂತ ಜಾತ್ರೆ ಇದೆಯಲ್ಲ, ಅದು ಪ್ರಪಂಚಕ್ಕೆ ಒಂದು ಮಾದರಿಯ ಜಾತ್ರೆ. ಅದು ನಿಜವಾಗ್ಲೂ ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲ ರೀತಿಯ ಜನಗಳಿಗೆ, ಎಲ್ಲ ರೀತಿಯಾದಂತ ವ್ಯಕ್ತಿಗಳಿಗೆ ಒಂದು ಅರಿವುಂಟು ಮಾಡೋದಕ್ಕೆ, ಅವರ ಶಕ್ತಿ ಬೆಳವಣಿಗೆಗೆ ಅವಕಾಶ ಆಗುವಂತ ಎಲ್ಲ ತರದಾದಂತಹ ಬೆಳವಣಿಗೆಗೆ ಅವಕಾಶ ಇರುತ್ತೆ ಅಲ್ಲಿ. ಅಂಥದ್ದೊಂದು ಜಾತ್ರೆಯನ್ನ ಇಡೀ ಪ್ರಪಂಚವೇ ನೋಡ್ಬೇಕು, ನೋಡಿ ಮಾದರಿಯಾಗಿ ಕಲಿಬೇಕು ಅಂತದೊಂದು ಜಾತ್ರೆಯನ್ನು ಅವರು ನಡೆಸ್ತಾರೆ. ಅಂತ ಒಂದು ಶಕ್ತಿ ಅವರಲ್ಲಿ ಇದೆ. ನಿಜವಾಗ್ಲೂ ಅವರ ಪಾದಗಳಿಗೆ ನಾನು ಮನದುಂಬಿ ನಮಸ್ಕರಿಸ್ತಾ ಇದ್ದೀನಿ. ಇನ್ನು ಹೆಚ್ಚು ಮಾತನಾಡಕ್ಕೆ ನನಗೆ ಶಕ್ತಿ ಇಲ್ಲ ಅವ್ರ ಬಗ್ಗೆ. ಯಾಕೆಂದ್ರೆ ಸೂರ್ಯ ನೋಡಿ, ಅಲ್ಲಿ ಇವರೇ ಸೂರ್ಯ ಅಂತ ಹೇಳಿದ್ರೆ ಏನೋ ಹಾಗೆ ಸ್ವಾಮೀಜಿಯವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೂಡ ಅದು ಬಹಳ ಕಡಿಮೆನೇ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಈಗಾಗಲೇ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿ ಹೋಗಿದ್ದಾರೆ. ಅವರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ನಾನು ಮತ್ತೊಬ್ಬರು ಸ್ವಾಮೀಜಿಯವರು ಈ ಒಂದು ಭವನ ಆಗ್ಬೇಕಾದ್ರೆ ಕಾರಣಕರ್ತರಾದಂಥವರು. ನಾನು ಧನ್ಯಕುಮಾರ್ ಅವರು ಅಧ್ಯಕ್ಷರಾಗಿದ್ದರು ಸಾಹಿತ್ಯ ಪರಿಷತ್ತಿನ, ನಾನು ಗೌರವ ಕಾರ್ಯದರ್ಶಿ ಆಗಿದ್ದೆ.
ಅಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಜೀಪಲ್ಲಿ ಕರ್ಕೊಂಡೋಗಿ ದಾನಿಗಳಿಂದ ಹಣವನ್ನ ವಸೂಲಿ ಮಾಡೋದಾಗ್ಲಿ, ಜಲ್ಲಿ ಸಿಮೆಂಟು ಇತ್ಯಾದಿ ಸಂಗ್ರಹ ಮಾಡೋದಾಗ್ಲಿ, ಎಲ್ಲ ಕೆಲಸಕ್ಕೂ ಕೂಡ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ಜೀಪ್ನಲ್ಲಿ, ಪಕ್ಕದಲ್ಲಿ ಕುಡಿಸ್ಕೊಂಡು ಅವರು ವಿಭಾಗಾಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹೋಗಿ ಹರಿಕೋಡಿಯವರನ್ನ ಕೇಳ್ಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ಇದಕ್ಕಾಗುವಂತ ಎಲ್ಲ ಸಿಮೆಂಟು ಮತ್ತು ಕಬ್ಬಿಣವನ್ನು ಕೊಡ್ತೀನಿ ಅಂತ ಹೇಳಿ ಸ್ವಾಮೀಜಿಯವರಿಗೆ ಭರವಸೆಯನ್ನು ಕೊಟ್ಟು ಅದೇ ರೀತಿ ಕಬ್ಬಿಣ ಸಿಮೆಂಟನ್ನೆಲ್ಲ ಕೊಟ್ಟಿದ್ದಾರೆ. ಸ್ವಾಮೀಜಿಯವರು ನಿಜವಾಗ್ಲೂ ಕೂಡ ದೈವಶಕ್ತಿಯನ್ನು ಉಳ್ಳವರು, ಅಪಾರವಾದಂತಹ ಒಂದು ವಿದ್ವತ್ತನ್ನು ಉಳ್ಳವರು. ಅವರ ಮಾತುಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಎಂಥವ್ರಿಗೂ ಕೂಡ ಅರಿವಾಗುತ್ತೆ. ಅಂತಹ ಅರಿವುಂಟು ಮಾಡತಕ್ಕಂಥ ಅನೇಕ ಉಪನ್ಯಾಸಗಳನ್ನ ಮಾಡಿರುವಂಥವ್ರು ನಮ್ಮನ್ನು ಕಂಡ್ರೆ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ ಮತ್ತು ನಮ್ಮ ಎಲ್ಲ ರೀತಿಯ ಒಂದು ಕಾರ್ಯಚಟುವಟಿಕೆಗಳಿಗೆ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಾವು ಸುಮಾರು 10 ವರ್ಷದಿಂದ ನೋಡಿದ್ದೀನಿ. ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದಾಗ ಅವಾಗಿಂದಲೂ ಕೂಡ ನೋಡಿದ್ದೀನಿ. ಪ್ರೊಫೆಸರ್ ಜಯಪ್ರಕಾಶ್ ಅವರು ಹೇಳಿದ್ರು ಬುದ್ಧನ ಪ್ರೀತಿ, ಆ ಮಾತಿಗೆ ಅತ್ಯಂತ ಪೂರಕವಾಗಿ 100ಕ್ಕೆ 100ರಷ್ಟು ಅನ್ವಯ ಆಗುವಂತ ಒಂದು ಗುಣ. ಎಷ್ಟೇ ನೋಡಿದ್ರು ಕೂಡ ಅವ್ರು ಯಾರ ಹತ್ರ ಹೇಳ್ಕೊತಿರ್ಲಿಲ್ಲ, ಎಲ್ಲರ ಜೊತೆ ಶ್ರೀಸಾಮಾನ್ಯರಾಗಿ ಬರಿತಾ ಇದ್ರು. ನಾವು ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ದಲಿತ್ ಕುಮಾರ್ ಅವ್ರ ಜೊತೆ ಅಥವಾ ನಮ್ಮ ಮೀನಾಂಗರ ಪ್ರಕಾಶ್ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲ ಚಕ್ರಗಳು ಹಾಕೊಂಡು ಕೂತ್ಕೊಂಡು ಊಟ ಮಾಡ್ತಿದ್ವಿ. ನಾನು ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊತಿದ್ದೆ, ರೈಟ್ ಸೈಡ್ ಅಲ್ಲಿ. ಎಡಗಡೆ ನಮ್ಮ ಕ್ಯಾಪ್ಟನ್ ಶ್ರೀನಿವಾಸ್ ಅವರು ಕೂರಿಸ್ಕೊತಿದ್ದೆ, ಡಾಕ್ಟರ್ ಶ್ರೀನಿವಾಸ್ ಅವರು. ನಾವು ಇವತ್ತಿಲ್ಲ. ಬಡಿಸೋರ್ಗೆ ಹೇಳ್ತಿದ್ದೆ, ಅವ್ರದ್ದೆಲ್ಲ ಬೇಕಾದ್ರೆ ನನಗೆ ಬಡಿಸಿ, ಅವ್ರಿಗೆ ಮಾತ್ರ ಜಾಸ್ತಿ ಅನ್ನ ಬಡಿಸ್ಬೇಡಿ ಅಂತ. ಅವ್ರಿಗೆ ಅನ್ನ ಬಡಿಸಿದ್ರೆ ನನಗೆ ಜಾಸ್ತಿ ಬಡಿಸಿ, ಅವ್ರಿಗೆ ಕಡಿಮೆ ಬಡಿಸಿ, ಅವ್ರು ಚೆನ್ನಾಗಿ ಬದುಕಬೇಕು, ಆರೋಗ್ಯವಂತರಾಗಿರ್ಬೇಕು ಅಂತ. ಯಾಕೆ ಮತ್ತೆ ಅನ್ನ ಜಾಸ್ತಿ ಊಟ ಮಾಡ್ತಾರೆ ಅಂತ ನಾನು ಎದುರುಗಡೆ ನಿಂತ್ಬಿಡ್ತಿದ್ದೆ. ಅವರ ಬೈಕಿ ಕಡಿಮೆ ಊಟ ಮಾಡ್ತಿದ್ರು ಅಲ್ಲ. ಎಷ್ಟು ಸಂತೋಷ ಪಡ್ತಿದ್ರು ಅಂದ್ರೆ ಸಣ್ಣ ಸಣ್ಣ ವಿಷಯಗಳು ಅತ್ಯಂತ ಹೆಚ್ಚು ಸಂತೋಷ ಪಡ್ತಿದ್ರು. ಸಣ್ಣ ಸಣ್ಣ ವಿಷಯಗಳು ಅತ್ಯಂತ ಹೆಚ್ಚು ಸಂತೋಷ ಪಡ್ತಿದ್ರು. ಹಾಗಾಗಿ ಅವ್ರು ಯಾವಾಗಲೂ ಅಸನ್ಮುಖಿಯಾಗಿ ನಿಲ್ತಾ ಇದ್ರು. ನಾನು ಇದನ್ನ ಹೇಳಿದ್ರೆ ಯಾರು ತಪ್ಪು ತಿಳ್ಕೊಳ್ಳ ಅಂತ ಅನ್ಸುತ್ತೆ. ಪ್ರೊಫೆಸರ್ ಈಗಾಗಲೇ ಪ್ರಸ್ತಾಪ ಮಾಡಿದ್ರೆ ಬೇರೆ ಒಂದು ವರ್ಷನಲ್ಲಿ ನಮ್ಮ ಕುಂತಿಬೆಟ್ಟದ ಚಂದ್ರಶೇಖರನವರು ಒಬ್ಬ ಆಧ್ಯಾತ್ಮ ಜೀವಿ ಹೇಗೆ ಅಂತ ಹೇಳಿದ್ರು. ಯಾರಾದ್ರೊಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಆಗ್ಬೇಕು ಅಂದ್ರೆ ಏನ್ ಕಾವೇರಿ ಹಾಕೋಬೇಕು ಅಂತ ಇಲ್ಲ, ಬಹಳ ಮಾರ್ಮಿಕವಾಗಿ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರು ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು. ಅಹಂಕಾರವಿಲ್ಲದ, ಅಹಂಕಾರವನ್ನು ತ್ಯಜಿಸಿರುವ, ಮತ್ತಿನ್ಯಾರಾದ್ರೂ ನೋಡಿದ್ರೆ ನಾನು ಯಾಕೆ ಈಗ ಆಗಬಾರದು, ನಾನು ಆಗ್ಲಿಕ್ಕೆ ಸಾಧ್ಯವೇ ಇಲ್ವೇ, ಆಗ್ಲಿಕ್ಕೆ ಇವ್ರ ಗುಣಗಳಿಗೆ ಯಾವ್ದು ನಾನು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ದೊಡ್ಡ ವ್ಯಕ್ತಿತ್ವದ ಚಿತ್ರವನ್ನ ನಮ್ಮ ಚಂದ್ರಶೇಖರ್ ಬಗ್ಗೆ ಪ್ರೊಫೆಸರ್ ಮಾಡಿಕೊಟ್ರು. ಈ ಆಧ್ಯಾತ್ಮ ಅಂದ್ರೆ ಅಹಂಕಾರವನ್ನ ತ್ಯಜಿಸುವುದು. ಮೋಸ್ಟ್ಲಿ ಅವ್ರ ಭಾಷಣನೇ ಕೇಳಿಸ್ಕೊಂಡಿರಲ್ವಾ, ಎಲ್ಲರೂ ಕೇಳಿಸ್ಕೊಂಡಿರಲ್ವಾ? ಅಂದ್ರೆ ಆ ಅಹಂಕಾರವನ್ನ ತ್ಯಜಿಸಿದ ವ್ಯಕ್ತಿ. ಚಕ್ರವನ್ನ ಹಾಕೊಂಡು ಕೂತ್ಕೊಳ್ಳೋದು, ಮಕ್ಕಳ ಜೊತೆ ಕೂತ್ಕೊಳ್ತಿದ್ರು, ಸಿಕ್ಕಿ ತಿಳ್ಕೊಳ್ಳೋರು, ಎಂಜಾಯ್ ಮಾಡೋದು. ಅಲ್ಲಿ ಇನ್ಸ್ಟೆಂಟ್ ಒಂದಷ್ಟು ಕವಿತೆಗಳು ಬಂದ್ಬಿಡ್ತಿದ್ರು ಆ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ. ಅಕಸ್ಮಾತ್ ಇವ್ರು ಏನಾದ್ರು ಅನ್ಕೊಳ್ತಿದ್ರೆ ಇಷ್ಟು ಕಡೆ 4-5 ಕೌಂಟರ್ ರಚನೆ ಆಗ್ಬಿಡ್ತಿದ್ವು. ಇನ್ಸ್ಟೆಂಟ್ ನಾಲೆಡ್ಜ್ ಅಥವಾ ಒಂದು ಏನು ಸ್ಪಿರಿಟ್ ಅಂತೀವಲ್ಲ ಹಾಗೆ. ಇನ್ನೊಂದು ಆಧ್ಯಾತ್ಮ ವ್ಯಕ್ತಿ ಆಗ್ಬೇಕು ಅಂದ್ರೆ ನಿರಪೇಕ್ಷ ವ್ಯಕ್ತಿ ಆಗಬೇಕು, ಯಾವುದೇ ಅಪೇಕ್ಷೆ ಇಟ್ಕೋಬಾರ್ದು ಅಂತ ಗುಣಗಳು ನಾನು ನೋಡಿದ್ದೀನಿ. ಸುಮಾರು 10 ವರ್ಷದವ್ರು ನೋಡಿದ್ದೀನಿ. ಅವ್ರ ಇಡೀ ಜೀವನ ಚಿತ್ರ ನನಗೆ ಚೆನ್ನಾಗಿ ಗೊತ್ತು. ಅವರಂತಹ ಒಂದು ನಿರಪೇಕ್ಷಿತ ವ್ಯಕ್ತಿತ್ವ. ಯಾರನ್ನು ಯಾವತ್ತು ಈಗ ನಾವಾಗ ಒಂದ್ಸಲ ಅಂತೀವಿ, ಜಯಪ್ರಕಾಶ್ ಗೌಡರು ಸರಿ ಇಲ್ಲ, ಪ್ರೊಫೆಸರ್ ಶಿವರಾಜ್ ಸರಿ ಇಲ್ಲ, ಈ ತಿಮ್ಮೇಗೌಡರು ಸರಿ ಇಲ್ಲ, ಯಾವಾಗ ಒಂದು ಸಣ್ಣ ಇಟ್ಕೊಂಡು ಈ ದಲಿತ್ ಕುಮಾರ್ ಸರಿ ಇಲ್ಲ, ನಮ್ಮ ಮಸ್ವಾಮಿಗೌಡರು ಸರಿ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಯಾವತ್ತು ನನಗೆ ಗೊತ್ತಿರೋ ಹಾಗೆ, ನನ್ನ ಅನುಭವಕ್ಕೆ ಬಂದ ಹಾಗೆ, ಯಾವತ್ತು ಯಾರನ್ನು ಏನನ್ನು ಭೇದ ಭಾವ ಮಾಡದೆ ಯಾರ ಬಗ್ಗೆ ಕೂಡ ಒಂದು ನೆಗೆಟಿವ್ ಆಗಿ ಹೇಳುವಂತವ್ರೆ ಅಲ್ಲ ನಮ್ಮ ಚಂದ್ರಶೇಖರ್. ಅಂತ ಒಂದು ನಿರಪೇಕ್ಷವಾದಂತ ಭಾವನೆ, ಅದು ನಾವು ಆಬ್ಸಲ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಆಬ್ಸಲ್ಯೂಟ್. ನಮ್ದು ನಿಮ್ದೆಲ್ಲ ಕಂಪೇರಿಟಿವ್, ಒಬ್ಬೊಬ್ರಿಗೆ ಕಂಪೇರ್ ಮಾಡ್ಕೊತೀವಿ. ನಮ್ಗೆ ಎಷ್ಟೋ ಜನ ಹೇಳ್ತಾರೆ, ಹೋಗಿ ಕೆಲವು ಕಡೆ ದೂರ ಹೇಳಿದ್ರೆ ಈ ಸ್ವಾಮಿಗಳು ಇನ್ನೂ ಸೀಟು ಬಿಟ್ಟಿಲ್ಲ, ನೇರವಾಗಿ ಹೇಳ್ಬಿಡ್ತಾರೆ. ಮತ್ತೆ ಎಲ್ಲ ಜೊತೆ ಊಟಕ್ಕೆ ಹೋಗಿ ಕೂತ್ಕೊಂತಾರೆ, ಕಾರ್ಯಕ್ರಮ ಮುಗಿಯೋದಕ್ಕೆ ಕೂತ್ಕೊಂತಾರೆ. ಸಾಧುಗಳು ಹೆಂಗಿರ್ಬೇಕು, ಮೊದಲೇ ಕಿತ್ಕೋಬೇಕು, ಮೈಕ್ನ ಭಾಷಣ ಮಾಡಿ ಹೊಡೋಗ್ಬಿಡ್ಬೇಕು ಅಂತ ಹೇಳ್ಕೊಡ್ತಾರೆ ಕೆಲವರು ಅಲ್ವಾ. ನಮ್ಮ ಧನ್ಯಕುಮಾರ್ ಹೇಳಿದ್ದಾರೆ, ಏನ್ ಸ್ವಾಮಿ ಅಷ್ಟೊತ್ತಕ್ಕೆ ಕೂತ್ಕೊಳ್ತೀರಿ, ನೀವು ಫಸ್ಟ್ ಖಾಲಿ ಮಾಡಿ ಗೌರವ ಇಲ್ಲ ಹೇಳ್ತಾರೆ ಅಲ್ವಾ. ನಮ್ಗೇನೆ ನೆನ್ಸಲ್ಲ.
ನನಗೆ ಅನ್ಸ್ತಾ ಇದೆ ಪ್ರೊಫೆಸರ್ ತಾವ್ ಹೇಳಿದ ಹಾಗೆ ಚಂದ್ರಶೇಖರಯ್ಯನವರ ಇವತ್ತಿನ ಕಾರ್ಯಕ್ರಮದಿಂದ ನಾವೆಲ್ಲರೂ ಕಲಿಬೇಕು, ತಿಳ್ಕೋಬೇಕು. ಇನ್ನೊಂದಿದೆ, ಅಹಂಕಾರ ಇರಬಾರ್ದು, ನಿರಪೇಕ್ಷಿತ ಗುಣ ಇರಬೇಕು ಅಲ್ವಾ? ಹಾಗೆ ಯಾವುದನ್ನು ಅಪೇಕ್ಷೆ ಪಡದ, ಯಾವುದಕ್ಕೂ ಅಪೇಕ್ಷೆ ಪಡದ ವ್ಯಕ್ತಿತ್ವ ನಮ್ಮ ಚಂದ್ರಶೇಖರನವರು. ನನಗೆ ಈ 3 ಗುಣ ಬಹಳ ಇಷ್ಟ ಆಯ್ತು. ಅವ್ರ ಬಗ್ಗೆ ತುಂಬ ಹೃದಯದಿಂದ ಅನೇಕರು ಮಾತನಾಡಿದ್ರು. ಆ ಪುಣ್ಯಾತ್ಮಿ ಶಾಂತ ಅವರು ಇವತ್ತು ಬರಬೇಕಾಗಿತ್ತು ಅಲ್ವಾ? ಅವ್ರ ಪಕ್ಕದಲ್ಲಿ ಕುಳಿತುಕೊಂಡಿದ್ರೆ ಇವರ 75 ವರ್ಷದ ಜೀವನದ ಸಾರ್ಥಕತೆಗೆ ಆ ಒಂದು ಶಕ್ತಿ ಪೂರಕವಾಗಿತ್ತಲ್ಲ ಅಂತ ನಾವೆಲ್ಲ ಕಣ್ತುಂಬೋದಾಯ್ತು. ಆದ್ರೆ ಪಾಪ ಅನಾರೋಗ್ಯದ ಕಾಣ್ದವರು ಹೇಳಿದ ತಕ್ಷಣ ಕಣ್ಣಲ್ಲಿ ಏನಾಗ್ತಿದ್ರು ನೋಡಿ. ವಯಸ್ಸಾದ್ಮೇಲೆ ಮಗುವಿನಂತ ಆಗ್ತಾರಂತ. ಈಗ ಆ ತಾಯಿಯನ್ನ ಈ ಮಗುವಿನ ರೀತಿ ನೋಡ್ಕೋಬೇಕಾಗಿದೆ. ಇದು ಧರ್ಮ ಕೂಡ, ಇದು ಧರ್ಮ ಕೂಡ. ಅವ್ರ ಮನೆಯವ್ರಿಗೆ ಹುಷಾರಿಲ್ಲ ಅಂದ ತಕ್ಷಣ ಎಲ್ಲ ಒಂದ್ ಕಡೆ ಮಾತು ಸುಮ್ಮನೆ ಸೈಡ್ ಬಂತು, ಅವ್ರ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟು. ಇವತ್ತಿದ್ದಿದ್ರೆ ಅವರು ಬಹಳ ಚೆನ್ನಾಗಿರ್ತಿತ್ತು, ಇನ್ನೂ ಶೋಭೆ ಬರ್ತಾ ಇತ್ತು. ಆ ಪುಣ್ಯಾತಿಥಿಗಳು ಕೂಡ ಖುಷಿ ಪಡ್ತಿದ್ರು. ಆದ್ರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರ ಶ್ರಮಕ್ಕೆ, ಅವರ ಬೆಂಬಲಕ್ಕೆ ಇವತ್ತು ನಮ್ಮ ಚಂದ್ರಶೇಖರನವರು ಇಷ್ಟು ಜನರ ಪ್ರೀತಿಗೆ, ಗೌರವಕ್ಕೆ, ಅಭಿಮಾನದ ನುಡಿಗಳಿಗೆ ಭಾಜಕರಾಗಿದ್ದಾರೆ. ಹಾಗಾಗಿ ನಮ್ಮ ಶ್ರೀಮತಿ ಶಾಂತಾ ಚಂದ್ರಶೇಖರನವರು ಕೂಡ ವಿಶೇಷವಾಗಿ ಒಂದು ಅಭಿನಂದನೆ ಸಲ್ಲಿಸೋಣ. ಈಗ ನಿಮ್ಗೆಲ್ಲ ಗೊತ್ತಿದೆ, ಸಾಕಷ್ಟು ಹಣ ಇರೋದ್ರಿಂದ ಓಡ್ತೀವಿ ನಾವೆಲ್ಲ. ನಮ್ಮಂತೂ ಬಹಳಷ್ಟು ಅನುಭವ ಆಗಿದೆ, ಅದನ್ನ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಎಲ್ಲರೂ ಹಣ ಇದ್ದವರಿಂದ ಓಡ್ತೀವಿ. ಈಗಂತೂ ಈಗಿನ ಜನರೇಷನ್, ಈಗ ಐ ಥಿಂಕ್ ನಮ್ಗೆ ಇಂಡಿಪೆಂಡೆನ್ಸ್ ಆದ್ಮೇಲೆ 4th ಜನರೇಷನ್, 25 ವರ್ಷ ಅಥವಾ 30 ವರ್ಷಕ್ಕೆ ಒಂದು ಜನರೇಷನ್ ತಂದ್ಕೊಂಡ್ರೆ ಇದು 4th ಜನರೇಷನ್ ಅಲ್ಲ. ಈ 4th ಜನರೇಷನ್ ಮೈಂಡ್ ಏನಿದೆ, ಹಣದಿಂದ ಓಡುತ್ತೆ, ಗುಣದಿಂದ ಓಡಲ್ಲ. ನಿಧಾನಕ್ಕೆ ನಡಿಬಹುದಷ್ಟೇ. ಇವತ್ತಿನ ಜನರೇಷನ್ ಹಣದಿಂದ ನಾಗಾಲೋಟದಲ್ಲಿ ಓಡುತ್ತೆ, ಆದ್ರೆ ಗುಣದಿಂದಲೂ ಕೂಡ ಹೋಗ್ತಾರೆ, ಆದ್ರೆ ನಿಧಾನಕ್ಕೆ ಆಮೇಲೆ ಗತಿಯಲ್ಲಿ ಹೋಗ್ತಾರೆ. ಏನಾದ್ರು ಫಲ ಇದೆಯಾ ಅಂತ ಹೇಳಿ ಅಲ್ವಾ? ಇಂಥ ಸಂದರ್ಭದಲ್ಲಿ ಚಂದ್ರಶೇಖರನವರು ಹಣವಂತ ಅಲ್ಲದಿದ್ರು ಕೂಡ ಒಬ್ಬ ಶ್ರೇಷ್ಠ ಗುಣವಂತನಾಗಿ ಬುದ್ಧನ ರೀತಿ ಕಾಣ್ತಾರೆ, ಒಬ್ಬ ಆಧ್ಯಾತ್ಮ ಜೀವಿಯಾಗಿ ಕಾಣ್ತಾರೆ. ಅವರಿಗೆ ಭಗವಂತ ಶ್ರೀ ಮಹಾವೀರ ಪಂಚಗಣಪತಿ ಸ್ವಾಮಿ, ಶ್ರೀ ಕಾಲಭೈರವೇಶ್ವರ ನಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಪ್ರಾರ್ಥನೆ ಅವರಿಗೆ ಮನೆಯಲ್ಲಿರುವಂತಹ ಒಂದು ಸಣ್ಣ ಸಮಸ್ಯೆಯನ್ನ, ಒಂದು ನೋವನ್ನ ಸಹಿಸುವ ಶಕ್ತಿಯನ್ನ ಕೊಡ್ಲಿ. ಯಾವುದೇ ಕಾರಣಕ್ಕೂ ಅವ್ರು ನೋವು ಮಾಡ್ಕೋಬಾರ್ದು. ಬಂದಿದ್ದನ್ನು ಎದುರಿಸಲೇಬೇಕು. ಆ ಒಂದು ಧೈರ್ಯ ನಿಮಗೆ ಭಗವಂತ ಕೊಡ್ಲಿ. ನಿಜವಾಗಿಯೂ ಕೂಡ ನೀವು ಒಬ್ಬ ಶಿಕ್ಷಕರಾಗಿ ಆದರ್ಶಪ್ರಾಯವಾದಂತ ಶಿಕ್ಷಕ ಹೇಗಿರ್ಬೇಕು ಅನ್ನೋ ಒಂದು ಜೀವನದ ರೂಪದಲ್ಲಿ ತೋರಿಸ್ತೀವಿ. ಮಹಾತ್ಮ ಗಾಂಧೀಜಿ ಹೇಳ್ತಾರಲ್ಲ, ಮೈ ಲೈಫ್ ಈಸ್ ಮೈ ಮೆಸೇಜ್. ಅದಕ್ಕಿಂತ ಭಿನ್ನವಾಗಿ ಹಾಗೆ ನಿಮ್ಮ ಜೀವನ ನಮ್ಗೆಲ್ಲರೂ ಕೂಡ ಒಂದು ಆದರ್ಶಪ್ರಾಯವಾಗಿದೆ, ಒಂದು ಸಂದೇಶ ಆಗಿದೆ. ಒಂದು ಸಂದೇಶನ ಬಿಟ್ಟು ನೀವು ಬದುಕಿದ್ದೀರಿ. ಪ್ರೊಫೆಸರ್ ಜಯಪ್ರಕಾಶ್ ಅವರು ಹೇಳಿ, ಯಾಕೆ ಮನುಷ್ಯ ಹುಟ್ಟಬೇಕು? ಮರುಸ್ವಾಮಿಗಳನ್ನ ಯಾಕೆ ಹುಟ್ಟಿರಿ ಅಂತ ಕೇಳಿದ್ರೆ ತಡವಡಾಯಿಸ್ಬಿಡ್ತಾರೆ ಅಂತಲ್ವಾ? ಯಾಕೆ ಹುಟ್ಟಬೇಕು? ಇಂಥ ಸಾರ್ಥಕತೆಯನ್ನು ಪಡೆದುಕೊಳ್ಳುವಂತ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ಆ ಎಲ್ಲ ಅವಕಾಶಗಳನ್ನು ನೀವು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಿ. ಆ ಅವಕಾಶಗಳನ್ನ ತಪ್ಪು ಉಪಯೋಗ ಆಗದೆ ಸದುಪಯೋಗ ಮಾಡಿಕೊಂಡು ಇವತ್ತು ಎಲ್ಲರ ಪ್ರೀತಿಗೆ ಬಾಧ್ಯರಾಗಿ ಒಂದು ಸಾರ್ಥಕವಾದಂತ 75 ವರ್ಷಗಳ ಜೀವನದ ಒಂದು ಬುತ್ತಿಯನ್ನು ಇವತ್ತು ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಅದು ಒಂದು ಚಿನ್ನದ ರೂಪದಲ್ಲಿ, ಒಂದು ಬಂಗಾರ ರೂಪದಲ್ಲಿ, ಸುವರ್ಣ ರೂಪದಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಆರೈಕೆ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾ, ನಿಮ್ಮ ಜೀವನ ಇವತ್ತು ಸಾರ್ಥಕ ಆಗಿದೆ. ಭಗವಂತ ಇಂದು ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ. ವಿಶೇಷವಾಗಿ ನಮ್ಮ ಈ ಒಂದು ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್ ಪಾಂಡವಪುರ ತಾಲೂಕು ಘಟಕ ಇಡೀ ಜಿಲ್ಲೆ ಮತ್ತು ಇಡೀ ರಾಜ್ಯದಲ್ಲಿ ಮೋಸ್ಟ್ ಎಫೆಕ್ಟಿವ್ ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಪ್ರಕಾಶ್, ಮೇನಾಗ ಪ್ರಕಾಶ್ ಅವರು ಅಧ್ಯಕ್ಷ ಆದ ಮೇಲೆ ಇಂಥ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಗುರುತಿಸಿ ಸಮಾವೇಶಗಳು ಮಾಡುವಂಥದ್ದು, ಕಾರ್ಯಕ್ರಮ ಮಾಡುವಂಥದ್ದು, ಅವ್ರ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿ ಕೊಡುವಂಥದ್ದು, ಮತ್ತೆ ಅಭಿನಂದನೆ ಗ್ರಂಥಗಳನ್ನ ಪ್ರಕಟ ಮಾಡುವಂಥದ್ದು, ಉಪನ್ಯಾಸಗಳನ್ನ ಏರ್ಪಡಿಸುವಂಥದ್ದು, ಸದಾ ಈ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಪ್ರಗತಿಪರವಾದಂತಹ ಚಟುವಟಿಕೆಗಳು ಮಾಡ್ಲಿಕ್ಕೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಮೇನಾಗ ಪ್ರಕಾಶ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಅವರಲ್ಲಿ ದುಡ್ಡಿಲ್ಲ, ಸಾಹಿತ್ಯ ಪರಿಷತ್ಲಿ ಏನ್ ದುಡ್ಡಿಲ್ಲ, ಆದ್ರೆ ಒಂದು ಒಳ್ಳೆ ವ್ಯಕ್ತಿಯನ್ನು ನಾವು ಪ್ರಮೋಟ್ ಮಾಡಬೇಕು, ಅವ್ರ ಬಗ್ಗೆ ತಿಳಿಸ್ಬೇಕು, ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಂತಹ ದಾಖಲೆಗಳಲ್ಲಿ ಪ್ರೊಫೆಸರ್ ಹೇಳಿದ್ರು, ಯಾಕೆ ಅಭಿನಂದನೆ ಗ್ರಂಥ ಬೇಕು ಅಂತ. ಯಾಕೆ ಅಭಿನಂದನೆ ಗ್ರಂಥ ಬೇಕು ಅಂದ್ರೆ ದಾಖಲೆಗಳಾಗಬೇಕಾಗುತ್ತೆ. ನಾವು ಚಂದ್ರಶೇಖರನವ್ರಿಗೆಲ್ಲ ಇದು ದಾಖಲೆ, ಇದು ಚಂದ್ರಶೇಖರನವ್ರಿಗೆಲ್ಲ ದಾಖಲೆ.
ಅವರ ಗುಣಗಳನ್ನ ಪ್ರತಿಬಿಂಬಿಸುವಂತ ಒಂದು ದಾಖಲೆ ಸಮಾಜಕ್ಕೆ ಸಿಗಬೇಕು, ಒಂದು ಸಾಹಿತ್ಯ ರೂಪದಲ್ಲಿ, ಅಕ್ಷರ ರೂಪದಲ್ಲಿ, ಒಂದು ಅಭಿನಂದನಾ ಗ್ರಂಥ ರೂಪದಲ್ಲಿ ಉದ್ದೇಶಕ್ಕೋಸ್ಕರ ಇವತ್ತು ಚಂದ್ರಬಿಂಬದ ಮೂಲಕ ಚಂದ್ರಶೇಖರಯ್ಯನವರ ದರ್ಶನವನ್ನ ನಮ್ಗೆಲ್ಲರೂ ಕೂಡ ಮಾಡಿಸ್ಬಿಟ್ಟಿದ್ದಾರೆ. ಇದಕ್ಕೆ ಏನಾದ್ರು ಚಂದ್ರ ದರ್ಶನ ಅಂತ ಇಟ್ಟಿದ್ರೆ ಇದು ಸ್ವಲ್ಪ ಚೆನ್ನಾಗಿರ್ತಿದ್ದೇನೋ ಅಂತ ಅನ್ಸುತ್ತೆ. ಚಂದ್ರ ದರ್ಶನ ಅಂತ ಇಟ್ಟಿದ್ರೆ ಟೈಟ್ಲ್ ಇನ್ನು ಸ್ವಲ್ಪ ಪಾಸಿಟಿವ್ ಆಗಿ, ಇನ್ನು ಎಲಾಬರೇಟಿವ್ ಆಗಿ ಇರ್ತಿತ್ತು ಅಂತ ಅನ್ಸುತ್ತೆ. ಆದ್ರೂ ಪರವಾಗಿಲ್ಲ, ನೀವು ದರ್ಸ್ಗುಪ್ಪೆಯಿಂದ ಇಲ್ಲಿ ಬಂದು ಚಂದ್ರಗಾಲಿಂದ ಬಂದು ಇಲ್ಲಿ ನೀವು ಒಳ್ಳೆ ಪ್ರೀತಿಯನ್ನ ಗಳಿಸಿದಿರಲ್ವಾ, ಇದರಲ್ಲೇ ತೋರಿಸುತ್ತೆ ಮಂಡ್ಯದಲ್ಲಿ ಹೇಗೆ ಜನ ಸಣ್ಣದಾದಂತ ಒಳ್ಳೆತನವನ್ನು ಎತ್ತಿ ಹಿಡಿತಾರೋ, ಪಾಂಡವಪುರದ ಜನ ಅಷ್ಟೇನೆ ಎತ್ತಿ ಕುಣಿಸ್ತಾರೆ, ಎತ್ತಿ ಮೆರೆಸ್ತಾರೆ. ಅದಕ್ಕೆ ನೀವು ಸಾಕ್ಷಿಯಾಗಿ ಹೇಳ್ತಾ ನಿಮ್ಮ ಜೀವನ ಸಾರ್ಥಕ ಆಗಿದೆ. ಭಗವಂತ ಇನ್ನೂ ಹೆಚ್ಚಿನ ಶಕ್ತಿನ ಕೊಡ್ಲಿ. ನಿಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಅಡೆತಡೆಗಳನ್ನ ಎದುರಿಸುವಂತ ಶಕ್ತಿ ತುಂಬುವಂತ ಭಗವಂತನಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ.